Okay, dear students, here in this class we call it as principles of inheritance and variation in second PUC biology. In the last class we discussed the concept what we call as what is meant by polygenic inheritance and what we call pleiotropism, and also we studied about mutations. Mutations are sudden, spontaneous, and what we call them as a permanent change in the genetic makeup of an individual. But maybe due to so many factors are responsible for the induction of a mutation. Mutations ಅಲ್ಲಿ ನಾವು ನೋಡಿದಾಗ ಚೇಂಜ್ ಆಗುವಂತದ್ದು ಅದಕ್ಕೆ ಸಡನ್ ಆಗಿ ಸ್ಪಾಂಟೇನಿಯಸ್ ಚೇಂಜ್ ಇನ್ ಜೆನೆಟಿಕ್ ಮೇಕಪ್ ಆಫ್ an individual that brings about a alternation of the change in the what we call as a trait ಅಥವಾ what we call as a character. ಅದರಿಂದ ಜೀನ್ಸ್ ಅಲ್ಲಿ ವ್ಯತ್ಯಾಸ ಆದಾಗ ಜೆನೆಟಿಕ್ ಮೇಕಪ್ ಅಲ್ಲಿ ವೇರಿಯೇಷನ್ ಆದಾಗ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಟ್ರೈಟ್ ಕ್ಯಾರೆಕ್ಟರ್ಸ್ ವ್ಯತ್ಯಾಸ ಆಗುತ್ತೆ. ಕ್ಯಾರೆಕ್ಟರ್ ಅಂದ್ರೆ ದಟ್ ಮೇ ಬಿ ಕ್ಯಾರೆಕ್ಟರ್ ಬಾಡಿ ಕ್ಯಾರೆಕ್ಟರ್ಸ್ ಇರ್ಬೋದು, ಇವೆಲ್ಲ ಕ್ಯಾರೆಕ್ಟರ್ಸ್ ಗಳಲ್ಲಿ ಏನಾಗುತ್ತೆ ವ್ಯತ್ಯಾಸಗಳು ಕಂಡು ಬರುತ್ತೆ ನಮಗೆ. ಹಾಗಾಗಿ ದಿಸ್ ಇಸ್ ವಾಟ್ ವಿ ಕಾಲ್ ಮ್ಯುಟೇಷನ್ಸ್. ನಾವು ಮ್ಯುಟೇಷನ್ಸ್ ನಾವು ಯಾಕಾಗುತ್ತೆ ಅಂದ್ರೆ ನಮ್ಮ ಮಿಸ್ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು, ಸೆಲ್ ಡಿವಿಷನ್ ಆಗಿರ್ಬೋದು, ಕ್ರೋಮೋಸೋಮ್ಗಳ ಸಂಖ್ಯೆ ವ್ಯತ್ಯಾಸ ಆಗ್ಬೋದು. Sometimes also what we call is the error in the duplication. Chromosomes cell divide ಆಗಬೇಕಾದ್ರೆ duplication ಆಗುತ್ತಲ್ಲ chromosomes, ಅಲ್ಲಿ ಏನಾರ ಎರರ್ ಆದ್ರೆ that also lead to that condition. Here this is ಯಾವ ಜೀನ್ ನಮ್ಮಲ್ಲಿ ಮ್ಯುಟೇಷನ್ ಆಗಬೇಕಾದ್ರೆ ಅದು ಬಾಡಿ ಸೆಲ್ಸ್ ಅಲ್ಲಿ ಆಗುತ್ತೋ ಅಥವಾ ಜರ್ಮ್ ಸೆಲ್ಸ್ ಆಗುತ್ತೋ ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್ ಇದೆ ಅಂತ. If it is a take place in germ cells, it is having evolutionary significance because germ cells ಅಲ್ಲಿ ಏನಾದರೂ ಬದಲಾವಣೆ ಆದರೆ ಅಂತದ್ದು ನೆಕ್ಸ್ಟ್ ಜನರೇಷನ್ ಗೆ ಪಾಸ್ ಆಗುತ್ತೆ ಹೊರತು ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಆಗುತ್ತೆ. ಬಾಡಿ ಸೆಲ್ಸ್ ಅಲ್ಲಿ ಆದ್ರೆ ಇಂಡಿವಿಜುವಲ್ ಡೆತ್ ಆದ್ಮೇಲೆ ಅದು ಬಾಡಿ ಸೆಲ್ಸ್ ಡೆತ್ ಆಗ್ತದೆ. ಅಂದ್ರೆ ಜರ್ಮ್ ಸೆಲ್ಸ್ ಅಲ್ಲಿ ಗ್ಯಾಮೆಟ್ ಆಗುತ್ತೆ, ಗ್ಯಾಮೆಟ್ ನೆಕ್ಸ್ಟ್ ಜನರೇಷನ್ ಹೋಗೋದ್ರಿಂದ ಅಂತದೇನಾರ ಬದಲಾವಣೆ ಗ್ಯಾಮೆಟ್ಸ್ ಫಾರ್ಮಿಂಗ್ ಸೆಲ್ಸ್ ಅಂತ ಜರ್ಮ್ ಸೆಲ್ಸ್ ಅಲ್ಲಿ ಆದ್ರೆ ನೆಕ್ಸ್ಟ್ ಪೀಳಿಗೆ ಅದು ಇನರಿಟ್ ಆಗುತ್ತೆ, ಪಾಸ್ ಆಗುತ್ತೆ. ಅದಕ್ಕೆ ಬದಲಾವಣೆ ತರುತ್ತೆ, ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್ ಇದೆ. ನಾವು ಮ್ಯುಟೇಷನ್ಸ್ ಅಲ್ಲಿ we are studied about what called point mutations, we are called as chromosomal mutations ನೋಡಿದ್ವಿ. And now let me know about also frame shift mutation, base change ಆಗುತ್ತೆ. frame shift mutation change in the chromosome number ವ್ಯತ್ಯಾಸ ಆಗುತ್ತೆ, chromosomal mutation. what we call gene level ಅಲ್ಲಿ ವ್ಯತ್ಯಾಸ ಅಂದ್ರೆ gene mutations. And also we studied about what we call this is mutagens ಅಂತ. ಇವತ್ತಿನ ಕ್ಲಾಸ್ ಅಲ್ಲಿ ನೋಡಿ what is a mutagen. then ಏನು mutagen ಅಂದ್ರೆ ಏನು? because this is a mutagen. what is a mutagen? agent which causes mutation. ಯಾವ ಏಜೆಂಟ್ ಮ್ಯುಟೇಷನ್ ತರುತ್ತೆ? ಏಜೆಂಟ್ which causes mutation. ಏಜೆಂಟ್ which causes mutation called mutagen. ಯಾವ ಏಜೆಂಟ್ ಇಂದ ಮ್ಯುಟೇಷನ್ ಬರುತ್ತೆ called mutagens ಅಂತ ಕರೀತೀವಿ. ಆ mutagens ನಲ್ಲಿ ಏಜೆಂಟ್ what is mutagen? agent which causes the mutation called mutagen. ಇಲ್ಲಿ ಮ್ಯುಟಾಜೆನ್ಸ್ ಅಂದಾಗ ನಾವು ಯಾವ ಕಾಸಿಂಗ್ ಏಜೆಂಟ್ ನಾವು ಮ್ಯುಟಾಜೆನ್ಸ್ ಅಂತ ಕರಿತೀವಿ. ಇದು ಏನಾಗುತ್ತೆ ಇದು ಹೆಂಗೆ ಈ ಮ್ಯುಟೇಷನ್ ತರುತ್ತೆ? ಐದರ್ ಬೈ ಕಾಸಿಂಗ್ ದಿ ಚೇಂಜ್ ಇನ್ ಅಂತ ಹೊಡಿಕೊಳ್ಳೋದೇ DNA ಆಫ್ ದಿ ಜೀನ್, ಸೀಕ್ವೆನ್ಸ್ ಆಫ್ ಎ ನ್ಯೂಕ್ಲಿಯೋಟೈಡ್ಸ್ ಆಫ್ ದಿ ಹೊಡಿಕೊಳ್ಳೋದೇ ಜೀನ್. ಈ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಗಳಲ್ಲಿ ಬದಲಾವಣೆ ತರುವಂತದ್ದು ಅಥವಾ ಹೊಡಿಕೊಳ್ಳಿ ಚೇಂಜ್ ದಿ DNA ಅಲ್ಲಿ ಚೇಂಜ್ ಆಗುವಂತದ್ದು DNA ಆಫ್ ದಿ ಜೀನ್ಸ್. For example, DNA is a double stranded. ಇದರ ವ್ಯತ್ಯಾಸ ಅಂದ್ರೆ ನಾನು G ಅಂತ ಒಂದು ಏನಾದ್ರು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಮಾಡಿದ್ದಾರೆ. ಇಲ್ಲಿ GAC ಇವುಗೆ ಅಡೆನಿನ್ ಬೇಸ್ ಇದೆ, ಥೈಮಿನ್ ಆ ಬೇಸ್ ಗ್ವಾನೈನ್ ಬೇಸ್ ಇದೆ, ಸೈಟೋಸಿನ್ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ನಾವು DNA ಸ್ಟ್ರಕ್ಚರ್ ಹೇಳ್ಬೇಕಾದ್ರೆ ಹೇಳ್ತಿರ್ತೀವಿ. ಇಲ್ಲಿ ನೋಡಿ ಗ್ವಾನೈನ್ ಅಂತ ಬೇಸ್ ಇದೆ, ಇಲ್ಲಿ ಥೈಮಿನ್ ಬದಿ ಸ್ಟಿರಾಸಿನ್ ಇದೆ, ಮತ್ತೆ ಅಡೆನಿನ್ ಇದೆ GHC. ಈ ತರ ಡಬಲ್ ಸ್ಟ್ಯಾಂಡ್ ಅಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಾರ ಒಂದು ಚೇಂಜಸ್ ಆದ್ರೆ GU ಬದಲಿ GAG ಆದ್ರೆ ಚೇಂಜ್ ಇನ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಈ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಚೇಂಜ್ ಆಯ್ತು ಅಲ್ಲಿ ಕೋಡ್ ಇದು ತಯಾರು ಮಾಡುವಂತ RNA ಸೀಕ್ವೆನ್ಸ್ ಚೇಂಜ್ ಆಗುತ್ತೆ. G ಗೆ ಬರುತ್ತೆ C ಬರುತ್ತೆ, A ಗೆ ಬರುತ್ತೆ, A ಗೆ T ಬರುತ್ತೆ, T ಬರಲ್ಲ RNA ಆಗುತ್ತೆ, U ಬರುತ್ತೆ. ಆಕ್ಚುಲಿ G ಗೆ C ಬರುತ್ತೆ. ನೋಡಿ ಇಲ್ಲಿ RNA ಮಾತ್ರ ಅಡೆನೈನ್ ಬೇಸ್ ಇದೆ, ಯುರಾಸ್ ಇದೆ. ಆದರೆ DNA ಆಗಿದೆ ಥೈಮಿನ್ ಇರುತ್ತೆ. ನೋಡಿ ಈಗ GAG ಇದ್ರೆ CUC ಬಂತು, ಅಕಸ್ಮಾತ್ GUG
UG ಇದ್ರೆ ಏನಾಗ್ತಿತ್ತು, U ಇದ್ದಾಗ ಏನಾಗ್ತಿತ್ತು, A ಬರುತ್ತೆ ನೋಡಿ. ಅಂದ್ರೆ ಒಂದು ಚೇಂಜ್ ಅಂದ್ರೆ ಈ ಸಹ ಕರೆಸ್ಪಾಂಡಿಂಗ್ ಚೇಂಜಸ್ ಆಗುತ್ತೆ. ಹಂಗಾಗಿ ಇದು ಚೇಂಜ್ ಅಂದ್ರೆ ಇದು ಕೋಡ್ ಮಾಡುವಂತ ಅಮೈನೋ ಆಸಿಡ್ ಪ್ರೋಟೀನ್ ತಯಾರಾಗೋದು ಚೇಂಜ್ ಆಗುತ್ತೆ. ಹಂಗಾಗಿ ಇಲ್ಲೇನೇ ಒಟ್ಟು ಬದಲಾವಣೆ ಅಂದ್ರೆ RNA ತಯಾರಾದ ಬದಲಾವಣೆ ಆಗುತ್ತೆ, RNA ತಯಾರಾದ ಬದಲಾವಣೆ ಇದು ಕೋಡ್ ಅಂತಲ್ಲ, RNA ಕೋಡನು ಅಂತ ಕೋಡ್ ಮಾಡುವಂತ ಪ್ರೋಟೀನ್ ಸಹ ಚೇಂಜ್ ಆಗುತ್ತೆ. ಅದಕ್ಕೆ ಅಂತ ಒಂದು ಚೇಂಜಸ್ ನ ತರುವಂತ ಏಜೆಂಟ್ ನಾವು ಮ್ಯುಟಾಜನ್ಸ್. What is the agent? It is called as mutation. Mutation is caused either due to the change in DNA ನಲ್ಲಿ ಬದಲಾವಣೆ ಆಗಿರಬಹುದು, DNA of genes, ಅಥವಾ ಅಡಿಪಾಯದಲ್ಲಿ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಯಾವ ಏಜೆಂಟ್ಸ್ ಗಳು ನಾವು ಈ ಮ್ಯುಟೇಷನ್ ತರ್ತಾ ಅವನ್ನ ನಾವು ಕ್ಲಾಸಿಫೈ ಮಾಡಬಹುದು. ಅವನ ಫಿಸಿಕಲ್ ಮ್ಯುಟಾಜನ್ಸ್, ಕೆಮಿಕಲ್ ಮ್ಯುಟಾಜನ್ಸ್ ಅಂಡ್ ದಿ ಬಯೋಲಾಜಿಕಲ್ ಮ್ಯುಟಾಜನ್ಸ್ ಅಂತ ಕರಿತೀವಿ. ಫಿಸಿಕಲ್ ಮ್ಯುಟಾಜನ್ಸ್ includes what you call as X-rays, UV rays, what you call them as ಆಮೇಲೆ ಅದರ್ ಶಾರ್ಟ್ ವೇವ್ ರೇಡಿಯೇಷನ್ಸ್. ನಾವು ಅದಕ್ಕೆ ಎಕ್ಸ್ಪೋಸ್ ಆಗಬಾರ್ದು DNA ಗೆ, X-ray ಅಥವಾ UV ರೇಡಿಯೇಷನ್ಸ್ ಗೆ. ಯಾಕಂದ್ರೆ ಅದರಿಂದ ಏನಾಗುತ್ತೆ, ಈ ಒಂದು ಕ್ಯಾನ್ಸರ್ ಬರೋ ಸಾಧ್ಯತೆ ಉಂಟು. ಅದರಲ್ಲಿ ಜೀನ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಅವಾಗ ಏನಾಗುತ್ತೆ, so many times you should not expose to the frequent exposure to the X-ray ಗೆ ಆಗಬಾರ್ದು ಅನ್ನೋದಕ್ಕೆ ಹೇಳುತ್ತೆ. ಯಾಕಂದ್ರೆ ಈ DNA ಅಲ್ಲಿ ಏನಾರ ಚೇಂಜಸ್ ಆಗಿಬಿಟ್ರೆ ಅದು ನಮ್ಮ ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡ್ತಿರ್ತವೆ ಜೀನ್ಸ್ಗಳು. ಆ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗಿಬಿಡ್ತವೆ. ಹಾಗಾಗಿ ಆ ಒಂದು ಕ್ಯಾರೆಕ್ಟರ್ ಏನೋ ಬಡಿದ ವರ್ತನೆ ಅಷ್ಟೇ ಅಲ್ಲ, ನಿಮಗೆ ಬಾಡಿ ಕ್ಯಾರೆಕ್ಟರ್ಸ್ ಚೇಂಜ್ ಆಗಿಬಿಡ್ತವೆ. ಆ ಒಂದು ಕಂಡೀಷನ್ಸ್ ಗಳು ಆಗುತ್ತೆ. ಯಾಕೆಂದ್ರೆ ಡ್ಯೂ ಟು ದಿ ಮ್ಯುಟೇಷನ್. ಅದರಲ್ಲಿ ನಾವು ಫಿಸಿಕಲ್ ಮ್ಯುಟೇಷನ್ಸ್ ಅಂತ ಕರೀತೀವಿ. ಫಿಸಿಕಲ್ ಮ್ಯುಟೇಷನ್ಸ್ ಯಾವುವು ಹೇಳಿ ಈಗ? ಫಿಸಿಕಲ್ ಏಜೆಂಟ್ಸ್ ವಿಚ್ ಕಾಸ್ ಮ್ಯುಟೇಷನ್, ಫಿಸಿಕಲ್ ಮ್ಯುಟೇಷನ್ಸ್. ಫಿಸಿಕಲ್ ಅಲ್ಲಿ ಮುಖ್ಯವಾಗಿ ನಾವು ಎಕ್ಸ್-ರೇ, UV radiations, UV rays, what you call them is other short wave radiation. Short ಚಿಕ್ಕ ಇರುವಂತ ವೇವ್ ರೇಡಿಯೇಷನ್, ಶಾರ್ಟ್ ವೇವ್ ರೇಡಿಯೇಷನ್ಸ್ ಗಳು ಕಾರಣ ಆಗಿದಾವೆ. ಏನಕ್ಕೆ? ಈ ಒಂದು ಮ್ಯುಟೇಷನ್ ಮಾಡಲಿಕ್ಕೆ ರೇಡಿಯೇಷನ್ಸ್. ಇವನ್ನ ನಾವು ಫಿಸಿಕಲ್ ಮ್ಯುಟಾಜನ್ಸ್. ಹಾಗೆ ಮ್ಯುಟಾಜನ್ಸ್ ಅಲ್ಲಿ ಫಿಸಿಕಲ್ ಇನ್ನೊಂದು ಮಾಡ್ಕೊಳ್ಳೋದು ಕೆಮಿಕಲ್ ಮ್ಯುಟಾಜನ್ಸ್ ಸಹ ಇದೆ. ಇದರಲ್ಲಿ ಕೆಮಿಕಲ್ ಮ್ಯುಟಾಜನ್ಸ್, ಕೆಮಿಕಲ್ ಮ್ಯುಟಾಜನ್ ಫಿಸಿಕಲ್ ಆದರೆ ಕೆಮಿಕಲ್ ಮ್ಯುಟಾಜನ್ ರಿಪೋರ್ಟ್ಸ್ ಪಡೆದುಕೊಳ್ಳೋದಿದೆ. ನೋಡಿ ಸಮ್ ಆಫ್ ದೆಮ್ ಪಡೆದುಕೊಳ್ಳೋದಿದೆ. ಈಥೈಲ್ ಮೀಥೈಲ್ ಸಲ್ಫನೇಟ್, ಈಥೈಲ್ ಮೀಥೈಲ್ ಸಲ್ಫನೇಟ್, EMS ಅಂತ. MMS ಇದೆ, ಮೀಥೈಲ್ 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 ಪಡೆದುಕೊಳ್ಳೋದಿದೆ. MMS ಮತ್ತೆ ಬಟ್ ಮೀಥೈಲ್ ಮೀಥೈಲ್ ಸಲ್ಫನೇಟ್. ಇದು ಈಥೈಲ್ ಮೀಥೈಲ್ ಸಲ್ಫನೇಟ್ EMS. MMS ಮೀಥೈಲ್ 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 ಸಲ್ಫನೇಟ್. ಇವು some of them are colchicine. These are what you call them as a, which brings about what you call them as a colchicine. These are some of the chemical agents that can bring about a mutation. ಹಂಗೆ ಆನ್ಕೋ ವೈರಸ್ ಬಯೋಲಾಜಿಕಲ್ ಏಜೆಂಟ್ಸ್ ಅಂತ ಇದು ಕೆಮಿಕಲ್ ಏಜೆಂಟ್ಸ್. ಹಂಗೆ ಬಯೋಲಾಜಿಕಲ್ ಬಂದಾಗ ನಾವು ಆನ್ಕೋ ವೈರಸ್, ಕ್ಯಾನ್ಸರ್ ಕಾಸಿಂಗ್ ವೈರಸ್ ಅಂದ್ರೆ ದೇ ಆಲ್ಸೋ ಕಾಸ್ ಮ್ಯುಟೇಷನ್. ಹೀಗೆ these are in classified in mutagens into physical, chemical as well as the biological mutagens. This is regarding what you call mutagens. Agents ಯಾವ ಮುಖಾಂತರ mutation ಹರಡುತ್ತೆ ಅನ್ನೋದನ್ನ ನಾವು mutagens ಅಂತ ಕರೀತೀವಿ. Now let me know about the other one topic that is called pedigree ಅಂತ. ಈ ಪೆಡಿಗ್ರಿ ಅನಾಲಿಸಿಸ್ ಅನ್ನೋದನ್ನ ನಾವು ಈ ಜೆನೆಟಿಕ್ಸ್ ಅಲ್ಲಿ ನಾವು ಅದನ್ನ ಉಪಯೋಗಿಸ್ತೀವಿ. ಈ ಪೆಡಿಗ್ರಿ ಸ್ಟಡಿ ಮಾಡೋದ್ರ ಮುಖಾಂತರ ಈ ಇನ್ಹೆರಿಟೆನ್ಸ್ ಆಫ್ ದಿ ಪರ್ಟಿಕ್ಯುಲರ್ ಡಿಸೀಸ್ ನಾವು ಪತ್ತೆ ಹಚ್ಚಿದೆ ಈ ಫ್ಯಾಮಿಲಿಯಲ್ಲಿ. ಯಾವ ಡಿಸೀಸ್ಗೆ ಇಟ್ ಇಸ್ ವಾಟ್ ಇಸ್ ಕಾಲ್ಡ್ ಪೆಡಿಗ್ರಿ ಅನಾಲಿಸಿಸ್. ವಾಟ್ ಇಸ್ ಪೆಡಿಗ್ರಿ ಅನಾಲಿಸಿಸ್. ಈ ಪೆಡಿಗ್ರಿ ಅನಾಲಿಸಿಸ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಎ ಪೆಡಿಗ್ರಿ ಅನಾಲಿಸಿಸ್? Pedigree analysis is nothing but an analysis of a inheritance of a triad in a several generations. Inheritance of a triad. Triad tengi character pass ಆಗ್ತಿದೆ. ಯಾವ್ದೋ ಒಂದು ಕ್ಯಾರೆಕ್ಟರ್ ಡಿಸೀಸ್ ಬಂದಿರೋ ಒಂದು ಕ್ಯಾರೆಕ್ಟರ್ ಇರೋದು ಯಾವ್ದೋ ಒಂದು ಕ್ಯಾರೆಕ್ಟರ್ ನ ಸ್ಟಡಿ ಮಾಡಿ. ಫಾರ್ ಎಕ್ಸಾಂಪಲ್ ಸಮ್ ಆಫ್ ದಿ ಡಿಜಿಟ್ಸ್, ನಂಬರ್ ಆಫ್ ಡಿಜಿಟ್ಸ್ ಮೋರ್ ಇರ್ಬೋದು ಕೆಲವರಲ್ಲಿ, ಅದು ಪಾಸ್ ಆಗ್ತಿದೆ. ನಾವು ನೆಕ್ಸ್ಟ್ ಜನರೇಷನ್ ನೋಡ್ಬೋದು. ಅದು ಯಾವ್ದೋ ಒಂದು ಡಿಸಾರ್ಡರ್ ಇದೆ, ಜೆನೆಟಿಕ್ ಡಿಸಾರ್ಡರ್ ಇದೆ, ಅದು ಯಾವ ನೆಕ್ಸ್ಟ್ ಯಾವ ಪೀಳಿಗೆಗೆ ಬಂದಿದೆ, ಈ ತಂದೆ ತಾಯಿಗಳಿದೆ, ಅವ್ರ ಮಕ್ಕಳಿದೆ, ಎಲ್ಲದನ್ನೆಲ್ಲ ಪತ್ತೆ ಹಚ್ಚೋದು, ಟ್ರೇಸ್ ಮಾಡೋದು.
what you call it is nothing but a inheritance analysis of a inheritance of a triad or a character if for a several generation in a family is called as pedigree analysis. Pedigree analysis is a analysis of a ಏನು ಮಾಡ್ತಾ ಇದೀವಿ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಿ analysis inheritance ಅಂದ್ರೆ ಪಾಸ್ ಆಗೋದು ಏನನ್ನ ಕ್ಯಾರೆಕ್ಟರ್ಗಳು inheritance of triad ಅಂದ್ರೆ ಕ್ಯಾರೆಕ್ಟರ್ in several generations. Several generations in a family. Nothing but what you can say inheritance of a triad in several generations in a family is called as a pedigree analysis. Because now what you can say for a several generations in a family for a several generations in a family is called as pedigree analysis. ಒಂದು ಕ್ಯಾರೆಕ್ಟರ್ ಯಾವ ಜನರೇಷನ್ ಇದೆ ಪೇರೆಂಟ್ಸ್ ಇದೆಯೋ ಅವ್ರ ಮಕ್ಕಳಿಗೆ ಬಂದಿದೆ ಅಥವಾ ನೆಕ್ಸ್ಟ್ ಜನರೇಷನ್ ಬಂದಿದೆ ಅದರ ನೆಕ್ಸ್ಟ್ ಇಂತ ಹೋದರೆ ಎಲ್ಲ ಯಾವ ಜನರೇಷನ್ ಇತ್ತು ಅನ್ನೋದು ಪತ್ತೆ ಐತಿ ಸೆವೆರಲ್ ಜನರೇಷನ್ ನಾವು ನೋಡ್ಕೊಂಡು ಈ ಅಂಗಡಿ ಸೆಪರೇಟ್ ಏನನ್ನ ಒಂದು ಕ್ಯಾರೆಕ್ಟರ್ ಏನಿದೆ ಡಿಸಾರ್ಡರ್ ಇರ್ಬೋದು ಮತ್ತು ಏನೇ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇರ್ಬೋದು ಆ ಒಂದು ಲಕ್ಷಣಗಳು ಯಾವ ಕ್ಯಾರೆಕ್ಟರ್ ಇರ್ಬೋದು ಎಲ್ಲಿ ಯಾರು ಅಪಿಯರ್ ಆಗಿದೆ ಅಂತ ಪತ್ತೆ ಹಚ್ಚೋದು. Here is a pedigree analysis ಅನ್ನೋದು inheritance of a particular triad. ಒಂದು ನಿರ್ದಿಷ್ಟವಾದ ಒಂದು ಟ್ರಯಡ್ ಹೆಂಗೆ ಕ್ಯಾರೆಕ್ಟರ್ ಪಾಸ್ ಆಗ್ತಿದೆ ಅನ್ನೋದು ರೆಪ್ರೆಸೆಂಟೆಡ್ ಇನ್ ಎ ಫಾರ್ಮ್ ಆಫ್ ಎ ಟ್ರೀ ಇಟ್ ಕಾಲ್ಡ್ ಫ್ಯಾಮಿಲಿ ಟ್ರೀ. ಯಾವ ಕ್ಯಾರೆಕ್ಟರ್ ಎಲ್ಲಿದೆ ಅನ್ನೋದು ಇನ್ಹೆರಿಟೆನ್ಸ್ ಆಫ್ ಎ ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡ್ತೀವಿ ಇಲ್ಲಿ ನಾವು ರೆಪ್ರೆಸೆಂಟ್ ಇನ್ ಎ ಫ್ಯಾಮಿಲಿ ಟ್ರೀ. ಈ ತರ ಒಂದು ಫ್ಯಾಮಿಲಿ ಟ್ರೀ ಬಂದಿರೋದು ಇದು ಫಸ್ಟ್ ಜನರೇಷನ್ ನೆಕ್ಸ್ಟ್ ಜನರೇಷನ್ ಅದ್ರ ನೆಕ್ಸ್ಟ್ ಜನರೇಷನ್. ಈ ಒಂದು ಕ್ಯಾರೆಕ್ಟರ್ ನೋಡಿ ಇದನ್ನ ಶೇಡ್ ಮಾಡಿದ ಕ್ಯಾರೆಕ್ಟರ್ ಇಲ್ಲಿ ನೋಡಿ ಇಲ್ಲಿದೆ ಅದನ್ನ ನಾವು ಪತ್ತೆ ಹಚ್ಚುವಂಥದ್ದು ರೆಪ್ರೆಸೆಂಟ್ ಮಾಡಕ್ಕೆ ಒಂದು ಈ ತರ ಬರೀತೀವಿ ಬ್ರಾಂಚ್ ಮಾಡಿ ದಿಸ್ ಇಸ್ ಕಾಲ್ಡ್ ಪೇರೆಂಟ್ಸ್ ಅವ್ರ ಮಕ್ಕಳು ನೆಕ್ಸ್ಟ್ ಜನರೇಷನ್ ಇವರು ಹಂಗೆ ಇನ್ಹೆರಿಟೆನ್ಸ್ ಆಫ್ ಎ ಟ್ರಯಡ್ ಈಸ್ ರೆಪ್ರೆಸೆಂಟೆಡ್ ಇನ್ ದಿ ಫಾರ್ಮ್ ಆಫ್ ಎ ಟ್ರೀ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಫ್ಯಾಮಿಲಿ ಟ್ರೀ. ಹಾಗಾಗಿ ಈ ಒಂದು ಪೆಡಿಗ್ರಿ ಅನಾಲಿಸಿಸ್ ಅಂದ್ರೆ ಒನ್ ಆಫ್ ದಿ ಸ್ಟ್ರಾಂಗ್ ಟೂಲ್. ಇದು ಒಂದು ಏನು ಅರ್ಥ ಮಾಡಿದ್ರೆ ಪೆಡಿಗ್ರಿ ಅನಾಲಿಸಿಸ್ ಮೀನ್ಸ್ ಇನ್ಹೆರಿಟೆನ್ಸ್ ಅನ್ನೋದು ಯಾವ ಕ್ಯಾರೆಕ್ಟರ್ ಅನೇಕ ಜನರೇಷನ್ ನೋಡಿ ನಾನು ಶೇಡ್ ಮಾಡಿದ ಕ್ಯಾರೆಕ್ಟರ್ ಎಲ್ಲಿ ಬಂದಿದೆ ಅಂತ ಕಾಣ್ತಿದೆ ಟ್ರೀಯಲ್ಲಿ ಇಲ್ಲಿ ಕಾಣ್ತಿದೆ ಇಲ್ಲಿ ಡಿಸೇಬಲ್ ಇಲ್ಲಿ ಕಾಣ್ತಿದೆ ಯಾವ ಜನರೇಷನ್ ನೆಕ್ಸ್ಟ್ ಜನರೇಷನ್ ಇಲ್ಲಿ ಕಾಣ್ತಿದೆ. ಈಗ ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಫ್ಯಾಮಿಲಿ ಟ್ರೀ. ಇದು ಒಂದು ಸ್ಟ್ರಾಂಗೆಸ್ಟ್ ಟೂಲ್ ವಿಚ್ ಇಸ್ ಹೆಲ್ಪ್ಸ್ ಇನ್ ಟ್ರೇಸಿಂಗ್ ದಿ ಇನ್ಹೆರಿಟೆನ್ಸ್ ಆಫ್ ಎ ಸ್ಪೆಸಿಫಿಕ್ ಕ್ಲೈಂಟ್. ಒಂದು ನಿರ್ದಿಷ್ಟವಾದಂತಹ ಕ್ಯಾರೆಕ್ಟರ್ ಟ್ರೇಸ್ ಮಾಡಕ್ಕೆ ನಾವು ರಿಕ್ವೈರ್ ದಿಸ್ ಪೆಡಿಗ್ರಿ ಅನಾಲಿಸಿಸ್. ಪೆಡಿಗ್ರಿ ಅನಾಲಿಸಿಸ್ ಅನ್ನೋದು ಒಂದು ಸ್ಟ್ರಾಂಗೆಸ್ಟ್ ಟೂಲ್ ಅದು ಸಾಧನ ಏನಕ್ಕೆ ಫಾರ್ ದಿ ವರ್ಟಿಕಲ್ ಟ್ರೇಸ್ ದಿ ಇನ್ಹೆರಿಟೆನ್ಸ್ ಆಫ್ ಎ ಪರ್ಟಿಕ್ಯುಲರ್ ಟ್ರೈಡ್. ಟ್ರೇಸ್ ಮಾಡೋದು ಎಲ್ಲಿ ಹೋಗಿದೆ ಯಾವ ಜನರೇಷನ್ ಹೋಗಿದೆ ಎಲ್ಲಿದೆ ಅದು ಅಪಿಯರ್ ಆಗಿದೆ ಮೇಲ್ಸ್ ಇದೆಯೋ ಫೀಮೇಲ್ಸ್ ಇದೆಯೋ ಈ ಜನರೇಷನ್ ಇಲ್ಲೇ ಇಲ್ಲೋ ಒಂದು ನೆಕ್ಸ್ಟ್ ಜನರೇಷನ್ ಒಂದು ಜನರೇಷನ್ ಬರೋದು ಇನ್ನೊಂದು ಜನರೇಷನ್ ಬಂದಿಲ್ಲೋ ಇಂಥದ್ದು ನಾವು ಟ್ರೇಸ್ ಮಾಡೋದು ಅದಕ್ಕೆ ಅದು ಟ್ರೇಸ್ ಮಾಡೋದು ಟ್ರೇಸಿಂಗ್ ದಿ ಇನ್ಹೆರಿಟೆನ್ಸ್ ಆಫ್ ಎ ಪರ್ಟಿಕ್ಯುಲರ್ ಟ್ರೈಡ್ ಟ್ರೇಸ್ ಮಾಡೋಕ್ಕೆ ಒಂದು ಮುಖ್ಯವಾದ ಸಾಧನ ಯಾವುದಂದ್ರೆ ಪೆಡಿಗ್ರಿ ಅನಾಲಿಸಿಸ್ ಅನ್ನೋದು. ಈ ಪೆಡಿಗ್ರಿ ಅನಾಲಿಸಿಸ್ ನಾವು ಬರಿಬೇಕಾದ್ರೆ ವಿ ಆರ್ ಯೂಸಿಂಗ್ ನೋಡಿ ನಾವು ಸ್ಕ್ವೇರ್ ಬರ್ತೀನಿ ಸ್ಪೆರಿಕಲ್ ಸ್ಟ್ರಕ್ಚರ್ ಬರ್ತೀನಿ ಲೈನ್ ಬರ್ತೀನಿ ಇಲ್ಲಿ ಕೆಳಗಡೆ ಆರಾಮಾಗಿ ತೋರಿಸಿದೀನಿ. ಇವೆಲ್ಲ ಏನು ಅವನ್ನ ನಾವು ಉಪಯೋಗಿಸ್ಕೊಂಡು ನಾವು ಬರೀತೀವಿ. ಇವರ ಸಿಂಬಲ್ಸ್ ಸ್ಟ್ಯಾಂಡರ್ಡ್ ಸಿಂಬಲ್ಸ್ ವಿ ಆರ್ ಯೂಸಿಂಗ್ ಟು ರೆಪ್ರೆಸೆಂಟ್ ದಿ ಫ್ಯಾಮಿಲಿ ಟ್ರೀ ಇನ್ ಎ ಪೆಡಿಗ್ರಿ ಅನಾಲಿಸಿಸ್. இந்த ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ನಾವು ಅನೇಕ ಸಿಂಬಲ್ಸ್ ಗಳನ್ನ ಬಳಸುವುದರ ಮುಖಾಂತರ ಒಂದು ಫ್ಯಾಮಿಲಿ ಟ್ರೀನ ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ಆ ಸಿಂಬಲ್ಸ್ ಗಳು ಅವು ಏನನ್ನ ಸ್ಪೆಸಿಫೈ ಮಾಡ್ತಾರೆ. ಆ ತರ ಬಂದ್ರೆ ಸ್ಕ್ವೇರ್ ಬಂದ್ರೆ ಏನು, ಸರ್ಕಲ್ ಬಂದ್ರೆ ಏನು, ಶೇಡ್ ಮಾಡಿದ್ರೆ ಏನು, ವಿತೌಟ್ ಶೇಡಿಂಗ್ ಇದ್ರೆ ಏನು, ಇವನ್ನೆಲ್ಲ ನಾನು ಐ ವಾಂಟ್ ವಾಟ್ ಆರ್ ದಿ ಸಿಂಬಲ್ಸ್ ದಟ್ ಆರ್ ಯೂಸ್ಡ್ ಇನ್ ದಿ ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಏನೇನು ಸಿಂಬಲ್ಸ್ ನ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೇ these are the what called as some of the standard symbols that are used in the pedigree analysis ನಲ್ಲಿ ಉಪಯೋಗಿಸಿ. ಯಾವ ಸ್ಟ್ಯಾಂಡರ್ಡ್ ಸಿಂಬಲ್ ಯೂಸ್ ಮಾಡ್ತಾರೆ used in pedigree analysis ಅಲ್ಲಿ ಯಾವ ಟೂಲ್ಸ್ ಉಪಯೋಗಿಸ್ತಾರೆ. ಫಾರ್ ಎಕ್ಸಾಂಪಲ್ ಐ ಹ್ಯಾಡ್ ದಿಸ್ ಸಿಂಬಲ್ ಲೈಕ್ ದಿಸ್ ಇಸ್ ಕಾಲ್ಡ್ ಈ ತರ ನಾವು ಸ್ಕ್ವೇರ್ ಅಂತ ಬರೆದ್ರೆ ಶೇಡ್ ಮಾಡಲಿಕ್ಕೆ ಸ್ಕ್ವೇರ್ ಬರೆದ್ರೆ
ಏನರ್ಥ ಅಂದ್ರೆ ಮೇಲ್ ಅಂತ ಇರುತ್ತೆ, ಮೇಲ್ ಇಂಡಿವಿಜುವಲ್. ಅದನ್ನ ನಾನು ಸ್ಪೆರಿಕಲ್ ಸ್ಟ್ರಕ್ಚರ್ ಬದಲಿದೆ ಫೀಮೇಲ್, ಅದೇನಾಗ್ತದ ಫೀಮೇಲ್ ಅಂತ. ಈಗ ಈ ತರ ಬರ್ದಪ್ಪ, ಫಾರ್ ಎಕ್ಸಾಂಪಲ್ ಐ ಟೇಕ್ ದಿಸ್, ಈ ತರ ಬಂದ್ರೆ ಈಗ ಯಾವ ಸೆಕ್ಸ್ ಅಂತ ಗೊತ್ತಾಗಿಲ್ಲ, ಸೆಕ್ಸ್ ಅನ್ಸ್ಪೆಸಿಫೈಡ್, ಸೆಕ್ಸ್ ಅನ್ಸ್ಪೆಸಿಫೈಡ್, ಸ್ಪೆಸಿಫೈ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಐ ಟೇಕ್ ದಿಸ್, ಈ ತರ ಇದನ್ನ ಶೇಡ್ ಮಾಡಿ, ಮೇಲ್ ಇದೆ ಮೇಲ್ ಅಲ್ಲಿ ಇದನ್ನ ನಾರ್ಮಲ್ ಇಲ್ಲ, ಯಾವುದೇ ಡಿಸೀಸ್ ಇಲ್ಲ. ಈ ತರ ಇರ್ತದೆ ಶೇಡ್ ಅಂದ್ರೆ ಪರ್ಟಿಕ್ಯುಲರ್ ಟೈಪ್ ಅಥವಾ ಏನು ಡಿಸಾರ್ಡರ್ ಇದೆ ಅಂತ ನಾವು ರೆಪ್ರೆಸೆಂಟ್ ಮಾಡಕ್ಕೆ ಶೇಡ್ ಮಾಡಿ ಮೇಲ್ಸ್ ಆರ್ ಅಫೆಕ್ಟೆಡ್. ಇಲ್ಲಿ ಈ ತರ ಸರ್ಕಲ್ ಮಾಡಿ ಶೇಡ್ ಮಾಡಿದ್ರೆ ಫೀಮೇಲ್ಸ್ ಗೆ ರೋಗ ಇದೆ, ಫೀಮೇಲ್ಸ್ ಆರ್ ಅಫೆಕ್ಟೆಡ್ ಲೈಕ್ ದಿಸ್, ಈ ಶೇಡ್ ಮಾಡೋದು. ಆಮೇಲೆ ಇಲ್ಲಿ ಇದು ಈ ತರ ಬಂದು ಅದನ್ನು ಶೇಡ್ ಮಾಡಿ, ಸೆಕ್ಸ್ ಇಸ್ ನಾಟ್ ಸ್ಪೆಸಿಫೈಡ್ ಬಟ್ ಈಸ್ ದಟ್ ಪರ್ಸನ್ ಆಲ್ಸೋ ಅಫೆಕ್ಟೆಡ್. ಇಲ್ಲಿ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಗೆ ಶೇಡ್ ಮಾಡ್ತೀವಿ, ಶೇಡ್ ಮಾಡಿದ್ರೆ ಅಫೆಕ್ಟೆಡ್ ಇಂಡಿವಿಜುವಲ್ ಯಾವ್ದಾದ್ರು ರೋಗ ಅಥವಾ ಯಾವ್ದಾದ್ರು ಜೆನೆಟಿಕ್ ಡಿಸಾರ್ಡರ್ ಅವರಿಗೆ ಅಫೆಕ್ಟೆಡ್ ಇಂಡಿವಿಜುವಲ್, ಅಫೆಕ್ಟೆಡ್ ಇಂಡಿವಿಜುವಲ್ ನ ಶೇಡ್ ಮಾಡುವಂತದ್ದು. ಈ ತರ ಒಂದು ಕೆಲವು ಸಿಂಬಲ್ಸ್ ಬಳಸ್ತೀವಿ. ಆಮೇಲೆ ದಿಸ್ ಇಸ್ ಕಾಲ್ಡ್ ಆಸ್ ಈ ತರ ಒಂದು ಸಿಂಬಲ್ಸ್ ನ ನೋಡಿ, ಮೇಲ್ ಹತ್ತದ ಬಂದ್ರೆ ಫೀಮೇಲ್, ಈ ತರ ಬಂದ್ರೆ ಸೆಕ್ಸ್ ಅನ್ಸ್ಪೆಸಿಫೈಡ್. ಇಲ್ಲಿ ಈ ತರ ಬಂದ್ರೆ ಮೇಲ್ ಇಸ್ ಅಫೆಕ್ಟೆಡ್, ಫೀಮೇಲ್ ಇಸ್ ಅಫೆಕ್ಟೆಡ್ ಅಂಡ್ ಸೆಕ್ಸ್ ಇಸ್ ನಾಟ್ ಸ್ಪೆಸಿಫೈಡ್ ಬಟ್ ಈಸ್ ದಟ್ ಪರ್ಸನ್ ಇಸ್ ಆಲ್ಸೋ ಅಫೆಕ್ಟೆಡ್ ಅಂತ ತೋರಿಸ್ತೀನಿ. ಈಗ ನಾನು ಫಾರ್ ಎಕ್ಸಾಂಪಲ್ ಐ ವಿಲ್ ಮೇಕ್ ದಿಸ್ ಸಿಂಬಲ್ಸ್ ಲೈಕ್ ಈ ತರ ಬಂದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕಾಲ್ಡ್ ಐ ವಿಲ್ ಟೇಕ್ ಸಿಂಬಲ್ ಮೇಲ್, ಇಸ್ ಕಾಲ್ಡ್ ಫೀಮೇಲ್. ಈ ತರ ನಾನು ಜಾಯಿನ್ ಮಾಡ್ತೀನಿ ಲೈನ್ ಅಂದ್ರೆ ಮೇಟಿಂಗ್, ಮೇಟಿಂಗ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ಸ್ ಅಂದ್ರೆ ಇಟ್ ಮೀನ್ಸ್ ದಟ್ there is a contact, sexual contact with the male and female, mating between the male and females. ಅವ ನೆಕ್ಸ್ಟ್ ಪೀಳಿಗೆ ಬರುತ್ತೆ ಜನರೇಷನ್ ಗ್ಯಾಮೆಟ್ ಫ್ಯೂಷನ್. ದಿಸ್ ಇಸ್ ಕಾಲ್ಡ್ ಮೇಟಿಂಗ್. ತೋರ್ಸಕ್ಕೆ ನಾವು ಈ ತರ ಸಿಂಬಲ್ಸ್ ನ ಬಳಸ್ತೀನಿ, ಅಂದ್ರೆ ಯಾರ ಮೇಲ್ ಅಂಡ್ ಫೀಮೇಲ್ಸ್ ತೋರಿಸ್ತೀನಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ರೈಟ್ ದ ಸಿಂಬಲ್ ಲೈಕ್, ಅದೇ ಇದೇ ತರನೇ ಬರೆದು ಐ ರೈಟ್ 2 ಲೈನ್ಸ್ ಲೈಕ್ ದಿಸ್, 2 ಲೈನ್ಸ್ ಬಂದ್ರೆ ಇಲ್ಲಿ ಮ್ಯಾರೇಜ್ ಅನ್ಬೋದು, ಮೇಟಿಂಗ್ ಅಂದ್ರೆ ಮ್ಯಾರೇಜ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ಅಂತ ಹೇಳ್ಬೋದು. ಇಲ್ಲಿ ಈ ತರ ಡಬಲ್ ಲೈನ್ ಬರ್ತದೆ ಮೇಟಿಂಗ್ ಬಿಟ್ವೀನ್ ದಿ ರಿಲೇಟಿವ್ಸ್, ಮೇಟಿಂಗ್ ಬಿಟ್ವೀನ್ ದಿ ಕಾನ್ಸಾಗ್ವಿನಿಯಸ್ ಮೇಟಿಂಗ್, ಕಾನ್ಸಾಗ್ವಿನಿಯಸ್ ಮೇಟಿಂಗ್. ಇದನ್ನ ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್, ರಿಲೇಟಿವ್ಸ್ ಅಲ್ಲಿ ಮೇಟಿಂಗ್ ಅಂದ್ರೆ ರಿಲೇಷನ್ ಅಲ್ಲಿ ಮದುವೆ ಆದಾಗ ಅವ್ರ ಮಧ್ಯದಲ್ಲಿ ಮ್ಯಾರೇಜ್ ಆದಾಗ ಪರ್ಟಿಕ್ಯುಲರ್ ನಿಮ್ಮ ಮಾವ ಅಂತ ಹೇಳ್ತೀವಿ, ಆ ಒಂದು ಅತ್ತೆ ಮಗ ನಿಮ್ಮ ಆ ಒಂದು ರಿಲೇಷನ್ಸ್ ಅಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗಕ್ಕೆ ಕಾನ್ಸಿಗ್ವಿನಿಯಸ್ ಮೇಟಿಂಗ್ ಅಂತ ಕರೀತಾರೆ. ರಿಲೇಟಿವ್ಸ್ ಮೇಟಿಂಗ್, ಮೇಟಿಂಗ್ ಬಿಟ್ವೀನ್ ದಿ ರಿಲೇಟಿವ್ಸ್ ಇಸ್ ಕಾಲ್ಡ್ ಮೇಟಿಂಗ್. ಈಗ ಅರ್ಥ ಏನೋ ಮೇಟಿಂಗ್ ಅಂತ, ಮೇಲ್ ಅಂಡ್ ಫೀಮೇಲ್ ಮೇಟಿಂಗ್. ಆದ್ರೆ ಇಲ್ಲಿ ಅರ್ಥ ಅಂದ್ರೆ 2 ಲೈನ್ ಹಾಕಿದ್ನ ಮೇಟಿಂಗ್ ಬಿಟ್ವೀನ್ ಯಾರ ಮಧ್ಯೆ ಮೇಟಿಂಗ್ ಇದೆ, ಮೇಟಿಂಗ್ ಬಿಟ್ವೀನ್ ಅಥವಾ ಮ್ಯಾರೇಜ್ ಬಿಟ್ವೀನ್, ಮೇಟಿಂಗ್ ಬಿಟ್ವೀನ್ ದಿ ರಿಲೇಟಿವ್ಸ್. ರಿಲೇಟಿವ್ ಅಂದ್ರೆ ಕಾನ್ಸಾಗ್ವಿನಿಯಸ್ ಮ್ಯಾರೇಜ್, ಕಾನ್ಸಾಗ್ವಿನಿಯಸ್ ಮ್ಯಾರೇಜ್ ಅಂದ್ರೆ ಬಿಟ್ವೀನ್ ದಿ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಮ್ಯಾರೇಜ್ ಆಗುವಂತದಕ್ಕೆ ನಾವು ಮೇಟಿಂಗ್ ಅಂತ. ಅದೇ ಈ ತರ ಸಿಂಬಲ್ಸ್ ನ ಅರ್ಥ ಮಾಡ್ಕೋಬೇಕು. ಮೇಟಿಂಗ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ರಿಲೇಟಿವ್ ಮ್ಯಾರೇಜ್ ಅಲ್ಲಿ ಆದಾಗ ಯಾಕಂದ್ರೆ ಕೆಲಸದಲ್ಲಿ ರಿಲೇಟಿವ್ ಮ್ಯಾರೇಜ್ ಅಲ್ಲಿ ಈ ಜೆನೆಟಿಕ್ ಡಿಸಾರ್ಡರ್ಸ್ ಗಳು ಕಂಡು ಬರ್ತವೆ, ಅದನ್ನ ಟ್ರೇಸ್ ಮಾಡಕ್ಕೆ ಈ ತರ ತೋರಿಸ್ತಾರೆ. ಹೀಗೆ ಒಟ್ಟಲ್ಲಿ ಮೇಟಿಂಗ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ಇಸ್ ಎ ಮೇಲ್ ಇಂಡಿವಿಜುವಲ್, ಇಸ್ ಎ ಫೀಮೇಲ್ ಇಂಡಿವಿಜುವಲ್. ಈಗ ಈ ತರ ಬರೋದು ಡೌನ್ ಒಂದು ಆರಾಮ್ ಮಾಡಿ ನಾನು ಈಗ ಕೆಳಗಡೆ ಮತ್ತೆ ಈ ಸಿಂಬಲ್ಸ್ ನ ಬಳಸ್ತೀನಿ. ಫಾರ್ ಎಕ್ಸಾಂಪಲ್ ಸಿ ಒನ್ ಮೇಲ್, ಒಂದು ಫೀಮೇಲ್, ಅಂದ್ರೆ ಫೀಮೇಲ್ ಅಂದ್ರೆ ಇದು ಏನ್ ತೋರಿಸುತ್ತೆ ಅಂದ್ರೆ ಈ ತರ ಲೈನ್ ಎಲ್ಲ ತೋರಿಸುತ್ತೆ ನೆಕ್ಸ್ಟ್ ಜನರೇಷನ್ ಪೇರೆಂಟ್ಸ್ ಇವ್ರ ಮಕ್ಕಳು ಅದನ್ನ ಒಂದು ಲೈನ್ ಅಲ್ಲಿ ಈ ತರ ತೋರಿಸ್ಬೇಕು. ಇಲ್ಲಿ ಏನ ಅರ್ಥ ಅಂದ್ರೆ ಇಟ್ಸ್ ಎ ನಥಿಂಗ್ ಬಟ್ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್ಸ್ ಬಿಲೋ. ಇಲ್ಲಿ ಆರ್ಡರ್ ಆಫ್ ಬರ್ತ್ ನೋಡಿದ್ರೆ ಫ್ರಮ್ ಲೆಫ್ಟ್ ಟು ದಿ ರೈಟ್, because it is the order of birth is from the left to the right, first to second to third, because it is the order of birth is from the left to the right, first to third, next to. ಇಲ್ಲಿ ಇದೇನೋ ಇಟ್ಸ್ ಕಾಲ್ಡ್ as parents and their children. ಇವರಿಬ್ರು ತಂದೆ ತಾಯಿಗಳು ಅವ್ರ ಮಕ್ಕಳು, ಮಕ್ಕಳಲ್ಲಿ ಒಬ್ರು ಮೇಲ್ ಗಂಡು ಮಗ ಇದ್ದಾನೆ, ಇಬ್ರು ಫೀಮೇಲ್ಸ್ ಇದ್ದಾರೆ. ಫೀಮೇಲ್
ಒಟ್ಟಾರೆ ಈ ಪೇರೆಂಟ್ಸ್ ಎಷ್ಟು ಜನ ಮಕ್ಕಳು 3 ಮೆಂಬರ್ಸ್ ಇದ್ದಾರೆ ಅಲ್ಲಿ ಒಬ್ಬರು ಮಾತ್ರ ಗಂಡು ಇಬ್ರು ಹೆಣ್ಮಕ್ಳು ದಿಸ್ ಇಸ್ ಕಾಲ್ಡ್ as a parents and their children ಅವರ ಮಾತು ತೋರಿಸ್ತೀನಿ ಅದನ್ನ ನಿಮಗೆ ಅರ್ಥ ಮಾಡ್ಕೋಬೇಕು ಇದನ್ನ ವಾಟ್ ಇಸ್ ಸಿಂಬಲ್ ರೆಪ್ರೆಸೆಂಟ್ ಅನ್ನೋದು ಇಲ್ಲಿ ಇನ್ ಕೇಸ್ ದಿಸ್ ಇಸ್ ಒನ್ ಕೇಸ್ ಫಾರ್ ಎಕ್ಸಾಂಪಲ್ ಈ ಪೇರೆಂಟ್ಸ್ ವಿತ್ ಎ ಮೇಲ್ ಚೈಲ್ಡ್ ಇಸ್ ಇಲ್ಲಿ ಇಬ್ಬರು ಪೇರೆಂಟ್ಸ್ ಇದ್ದಾರೆ ಒಂದು ಮೇಲ್ ಚೈಲ್ಡ್ ಮಾತ್ರ ಡಿಸಾರ್ಡರ್ ಬಂತಪ್ಪ ಅಂದ್ರೆ ಹೆಂಗ್ ಬರೀಬೇಕು ಈಗ ಇಲ್ಲಿ ಒಬ್ಬನೇ ಮಗ ಇದ್ದಾನೆ ಅವನಿಗೆ ಒಂದು ಡಿಸೀಸ್ ಬರೋದು ಜೆನೆಟಿಕ್ ಡಿಸೀಸ್ ತೋರಿಸ್ಬೇಕಾದ್ರೆ ಒನ್ಲಿ ಮೇಲ್ ಚೈಲ್ಡ್ ಈಸ್ ಅಫೆಕ್ಟೆಡ್ ಅಂತ ನಾವು ಆರೋ ಮಾಡ್ಕೊಂಡು ಇದನ್ನ ಶೇರ್ ಮಾಡಬೇಕು parents only one children having affected with the genetic disorder ಕಂಡು ಬಂದಿದೆ ಅಂತ ಟ್ರೇಸ್ ಮಾಡಲಿಕ್ಕೆ ಇದನ್ನ ನಾವು ಬಳಸ್ತೀವಿ and here in case of the for example I want to recall them is ಈಗ 5 unaffected ಆಗಿರುವಂತ ಆಫ್ಸ್ಪ್ರಿಂಗ್ಸ್ ಇದೆ 5 ಜನಕ್ಕೂ ಏನೇ ಡಿಸೀಸ್ ಇಲ್ಲ ಅದು ಒಂದೇ ಸಿಂಬಲ್ ಬಳಸ್ತೀವಿ ಪ್ರತಿನಿಧಿ ಬರ್ತ ಹೊರಗಡೆ 5 ಅಂತ ಬಂದ್ಬಿಟ್ರೆ 5 unaffected children ನಾವು ಯಾರಿಗೂ ಈ ಒಂದು ಡಿಸಾರ್ಡರ್ ಅಫೆಕ್ಟ್ ಆಗಿಲ್ಲ ಅಂತ ಈ ಸಿಂಬಲ್ಸ್ ನ ಬಳಸ್ತೀವಿ. So we are using certain symbols to represent this what we call family tree in a pedigree analysis. Now let me know about some of the disorders. Ali autosomal disorder like body cells ಇರುವಂತ chromosome ಕಾರಣ ಆಗುತ್ತೆ. Autosomal ಅಂದ್ರೆ dominant genes responsible ಆಗಿದೆ. Autosomal dominant triad pedigree ಅದರ ಕ್ಯಾರೆಕ್ಟರ್. Autosomal gene ಒಂದು dominant gene ಅದರಿಂದ ಈ ಆಟೋಸೋಮಲ್ ಡಾಮಿನೆಂಟ್ ಟ್ರಯಡ್ ಪೆಡಿಗ್ರಿ ಅನಾಲಿಸಿಸ್ ಮಾಡಿದಾಗ ಹೆಂಗೆ ಆಟೋಸೋಮಲ್ ಜೀನ್ಸ್ ಇದ್ದಾಗ ರೆಸ್ಪಾನ್ಸಿಬಲ್ ಆದಾಗ ಇನ್ನೊಂದು ಅದು ಹೆಂಗ್ ಪಾಸ್ ಆಗುತ್ತೆ ನೆಕ್ಸ್ಟ್ ಜನರೇಷನ್ ಆಟೋಸೋಮಲ್ ಡಾಮಿನೆಂಟ್ ಜೀನ್ಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ಟನ್ ಡಿಸಾರ್ಡರ್ ಆದಾಗ ಆ ಒಂದು ಡಿಸಾರ್ಡರ್ ಹೆಂಗ್ ಪಾಸ್ ಆಗುತ್ತೆ ಅಂತ ನೋಡಿ ಒಂದು ಪೆಡಿಗ್ರಿ ಚಾರ್ಟ್ ಕೊಟ್ಟಿರ್ತಾರೆ ನೀವು ಇದರಲ್ಲಿ ಇದನ್ನ ಇದು ಬೇಸ್ ಆಫ್ ದಿಸ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್ ಚಾರ್ಟ್ ನೋಡ್ಕೊಂಡು ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಯಾವ ಜನರೇಷನ್ ಬಂದಿದೆ ಯಾರಿಗೆ ಅಫೆಕ್ಟ್ ಆಗಿದೆ ಮೇಲ್ಸ್ ಬಂದಿದೆ ಫಿಮೇಲ್ಸ್ ಬಂದಿದೆ ಎಲ್ಲಾ ಜನರೇಷನ್ ಬಂದಿದೆ ಫಿನೋಟೈಪ್ ಎಲ್ಲಿ ಅಪಿಯರ್ ಆಗಿದೆ ಅನ್ನೋದನ್ನ ಇದನ್ನ ನೋಡಿ ಚಾರ್ಟ್ ಮಾಡಿ ನೀವು ಹೇಳ್ಬೇಕು ಇದು ಆಟೋಸೋಮಲ್ ಡಾಮಿನೆಂಟ್ ಅಂತ ಹೆಂಗೆ ಹೇಳ್ತೀರಾ ಇದು ಆಟೋಸೋಮಲ್ ಡಾಮಿನೆಂಟ್ ಟ್ರಯಡ್ ಪೆಡಿಗ್ರಿ ನಾನು ಈ ಕಡೆ ಬಂದಿರೋಂಥದ್ದು ದಟ್ಸ್ ಕಾಲ್ಡ್ ಇದೆ ರೆಸೆಸಿವ್ ಆಟೋಸೋಮಲ್ ರೆಸೆಸಿವ್ ಟ್ರಯಡ್ ಇದು ಆಟೋಸೋಮಲ್ ಎರಡು ಬಾಡಿ ಸೆಲ್ಸ್ ಇರುವಂತ ಕ್ರೋಮೋಸೋಮ್ಸ್ ನಾಟ್ ಆಲೋಸೋಮ್ ಇಲ್ಲಿ ಬಾಡಿ ಸೆಲ್ಸ್ ಅಲ್ಲಿ ಒಂದು ಕ್ರೋಮೋಸೋಮ್ಗಳು ನಿರ್ಧಾರ ಮಾಡ್ತಾರೆ ಯಾವ ಒಂದು ಟ್ರಯಡ್ ಒಂದು ಕ್ಯಾರೆಕ್ಟರ್ಗಳು ಫಾರ್ ಎಕ್ಸಾಂಪಲ್ ಕೆಲವು ಡಿಸಾರ್ಡರ್ಸ್ ಇವು ಬಟ್ ಯಾವ ಡಾಮಿನೆಂಟ್ ಜೀನ್ಸ್ ರೆಸ್ಪಾನ್ಸಿಬಲ್ ಆಗಿವೆ ಯಾವ ಡಾಮಿನೆಂಟ್ ಜೀನ್ಸ್ ಬಾಡಿ ಸೆಲ್ಸ್ ಇರೋದು ಆಟೋಸೋಮ್ ಅಂದ್ರೆ ಬಾಡಿ ಸೆಲ್ಸ್ ಇರುವಂತ ಕ್ರೋಮೋಸೋಮ್ಸ್ ಆಟೋಸೋಮ್ಸ್ ಸೆಕ್ಸ್ ಸೆಲ್ಸ್ ಇರುವಂತ ಕ್ರೋಮೋಸೋಮ್ಸ್ ಆಲೋಸೋಮ್ಸ್ ಈಗ ಆಟೋಸೋಮ್ಸ್ ನೀವು ಹೇಳಿದ ಆಟೋಸೋಮ್ಸ್ ಅಂದ್ರೆ ಆಲೋಸೋಮ್ಸ್ ಬಾಡಿ ಕ್ಯಾರೆಕ್ಟರ್ ಡಿಸೈಡ್ ಮಾಡೋದು ಬಾಡಿ ಸೆಲ್ಸ್ ಒಳಗಿರುವಂತವನ್ನ ಆಟೋಸೋಮ್ಸ್ ಅಂದ್ರೆ ಸೆಕ್ಸ್ ಸೆಲ್ಸ್ ಅಂದ್ರೆ ಅವನ್ನ ಅಲೋಸೋಮ್ಸ್ ಸೆಕ್ಸ್ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತಾರೆ 44 ಆಟೋಸೋಮ್ಸ್ ಎಕ್ಸ್ ಅಂಡ್ ಎಕ್ಸ್ ಇಸ್ ಮೇಲ್ ಅಲ್ಲಿ ಫೀಮೇಲ್ ಅಲ್ಲಿ ಎಕ್ಸ್ ಎಕ್ಸ್ ಇಸ್ ದಿ ಅಲೋಸೋಮ್ ಅದೇ ಮೇಲ್ಸ್ ಅಂದ್ರೆ 44 ಇಸ್ ಆಟೋಸೋಮ್ಸ್ ಸೇಮ್ ಇರ್ತವೆ ಎಕ್ಸ್ ವೈ ಇರುತ್ತೆ ಅಲೋಸೋಮ್ಸ್ ಓಕೆ ಆಟೋಸೋಮ್ಸ್ ಜೀನ್ಸ್ ರೆಸ್ಪಾನ್ಸಿಬಲ್ ಆಟೋಸೋಮಲ್ ಡಾಮಿನೆಂಟ್ ಜೀನ್ ರೆಸ್ಪಾನ್ಸಿಬಲ್ ಫಾರ್ ಪರ್ಟಿಕ್ಯುಲರ್ ಟ್ರಯಡ್ ರೆಸ್ಪಾನ್ಸಿಬಲ್ ಆಗಿದೆ ಅದು ಹೆಂಗ್ ಪಾಸ್ ಆಗ್ತಿದೆ ಅನ್ನೋದು ಇದನ್ನು ತೋರಿಸ್ತೀವಿ ನೆಕ್ಸ್ಟ್ ಇಸ್ಕೊಳ್ಳೋದಿದೆ ಇದು ಅಂದ್ರೆ ಆಟೋಸೋಮಲ್ ಇದು ಆಟೋಸೋಮಲ್ ಇದು ರೆಸೆಸಿವ್ ಟ್ರಯಡ್ ಪೆಡಿಗ್ರಿ ಅದು ಆಟೋಸೋಮಲ್ ಡಾಮಿನೆಂಟ್ ಟ್ರಯಡ್ ಪೆಡಿಗ್ರಿ ಅಂದ್ರೆ ಇದು ಆಟೋಸೋಮಲ್ ರೆಸೆಸಿವ್ ಟ್ರಯಡ್ ಪೆಡಿಗ್ರಿ ಈ ಚಾರ್ಟ್ ಈಗ ಈ ಚಾರ್ಟ್ ನೋಡಿ ನಾವು ಅಬ್ಸರ್ವ್ ಮಾಡಬೇಕು ಏನಾಗಿದೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಚಾರ್ಟ್ ನೋಡಿದ್ರೆ ನಿಮಗೆ ಅನ್ಸುತ್ತೆ affected individual medical image at least one affected parent affected individual ಇಲ್ಲಿ ಇದು parent generation next generation ಅಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂದ್ರೆ 1 2 is called 3 ಇದು ಮತ್ತೆ ಮೇಲೆ ಹಾಕೋದು ಬೇಡ 1 2 3 ಇದು 4 ಇದು ಮತ್ತೆ ಮೇಲೆ ಹಾಕೋದು ಬೇಡ ಎಷ್ಟು ಮಕ್ಕಳು 1 2 3 4 ಜನ ಮಕ್ಕಳಿದ್ದಾರೆ these are children these are what called parents affected is majorly affect ಆಗಿದೆ ಡಿಸಾರ್ಡರ್ ಬಂದ್ರೆ ಇವರಲ್ಲಿ ಬರುತ್ತೆ affected individual ಯಾವ at least one affected parent ಇದ್ರೆ ಮಾತ್ರ ಬರುತ್ತೆ affected individual ಚಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು affected individual must at least ಇಲ್ಲಿ ಎರಡು ಇಲ್ಲಿ ಇದು ನಾವು ಸ್ಟೇಟ್ ಇದ್ರೆ ಇಲ್ಲಿ ಯಾವುದು ಅಫೆಕ್ಟ್ ಆಗ್ತಿಲ್ಲ ಬರ್ತಿರಲಿಲ್ಲ ಈ ಜನರೇಷನ್ ಗೆ ಹಾಗಾಗಿ affected individual must ಇವುಗಳು ಒಬ್ಬರು ಇರಲೇಬೇಕು
must at least have one affected parent. This is a character. Autosomal dominant character na ಬಳಸಿದ್ದೀನಿ. affected ಇದು ನೋಡ್ಬೇಕಿದ್ರು ಇದನ್ನ ಚಾರ್ಟ್ ನೋಡಕ್ಕೆ ಚಾರ್ಟ್ ಕೊಟ್ಟಿ ಓ ಈ ಜನರೇಷನ್ ಇವರಿಗೆ ಅಫೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ಯಾರ್ಯಾರು ಪೇರೆಂಟ್ಸ್ ಇರಲೇಬೇಕು affected individual must have affected parent ಇರಬೇಕು ಇದು ಒಂದು ಕ್ಯಾರೆಕ್ಟರ್ ಇದು ಒಂದು ಲಕ್ಷಣ ಆಟೋಸೋಮಲ್ ಡಾಮಿನೆಂಟ್ ಅಲ್ಲಿ ಇದು ಒಂದು ಕ್ಯಾರೆಕ್ಟರ್ ಇವರಿಗೆ ಇದೆ ಅಂದ್ರೆ ಮಕ್ಕಳಿಗೆ ಇಲ್ಲಿ ಪೇರೆಂಟ್ಸ್ ಇಲ್ಲ ಒಬ್ಬರಿಗೆ ಇರಬೇಕು ಅನ್ನೋದು ಆಮೇಲೆ ಫಿನೋಟೈಪ್ ಅಪಿಯರ್ ಇನ್ ಎವ್ರಿ ಜನರೇಷನ್ ನೋಡಿ ಈ ಕ್ಯಾರೆಕ್ಟರ್ ಈ ಅಫೆಕ್ಟೆಡ್ ಇಲ್ಲಿ ಈ ಒಂದು ಜನರೇಷನ್ ಈ ಪೇರೆಂಟ್ಸ್ ಇದೆ ಇವ್ರ ಮಕ್ಕಳಲ್ಲಿ ಒಬ್ಬರು ಇದೆ ನೆಕ್ಸ್ಟ್ ಜನರೇಷನ್ ಇವ್ರು ಇವ್ರ ಫ್ಯಾಮಿಲಿ ನೆಕ್ಸ್ಟ್ ಇವರು ಈ ಮಕ್ಕಳು 1 2 3 4 ಮತ್ತೆ ಅವರಿಂದ ನೆಕ್ಸ್ಟ್ ಪೀಳಿಗೆ ಬಂದಿದೆ ನೆಕ್ಸ್ಟ್ ಥರ್ಡ್ ಜನರೇಷನ್ ಇಸ್ರೆ ಇವರಿಬ್ರು ತಂದೆ ತಾಯಿಗಳು ಅವ್ರ ಮಕ್ಕಳು 1 2 3 4 ಮತ್ತೆ ಇವ್ರ ಮ್ಯಾರೇಜ್ ಆಗುತ್ತೆ ಇವ್ರ ಮ್ಯಾರೇಜ್ ಆಗಿ ಮತ್ತೆ ನೆಕ್ಸ್ಟ್ ಜನರೇಷನ್ ಮತ್ತೆ ಬರುತ್ತೆ ಅಂದ್ರೆ ಫಿನೋಟೈಪ್ ಅಂದ್ರೆ ಅದರ ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ ಆ ಕ್ಯಾರೆಕ್ಟರ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಬಾಯವಾಗಿ ಎಕ್ಸ್ಪ್ರೆಸ್ ಆಗ್ತಿದೆ ಆ ಕ್ಯಾರೆಕ್ಟರ್ ಅದು ಎಲ್ಲಾ ಜನರೇಷನ್ ಈ ಜನರೇಷನ್ ಇದೆ ಈ ಜನರೇಷನ್ ಇದೆ ಮತ್ತೆ ಇಲ್ಲಿನ ಇದೆ ಅಂದ್ರೆ ದಿಸ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಫೌಂಡ್ ಇನ್ ಆಲ್ ಜನರೇಷನ್ ಅಂದ್ರೆ ಫಿನೋಟೈಪ್ ಅಪಿಯರ್ ಇನ್ ಎಲ್ಲಾ ಜನರೇಷನ್ ಕಂಡುಬರಬೇಕು ಡಾಮಿನೆಂಟ್ ಅಂದ್ರೆ ಎಲ್ಲಾ ಜನರೇಷನ್ ಇದಕ್ಕೆ ಇದು ಒಂದು ಕ್ಯಾರೆಕ್ಟರ್ ಫಿನೋಟೈಪ್ appear in all generation ಇರಬೇಕು and ಅದರ ಅರ್ಥ ಏನು do not show skip generation ಇಲ್ಲ ಇಲ್ಲಿ do not skip generation ನಾವು sex linked inheritance ಆಲೋಚನಾ ರೆಸ್ಪಾನ್ಸಿಬಲ್ ಅದರಲ್ಲಿ ಕಂಡು ಬರುತ್ತೆ ಇಲ್ಲಿ ಯಾವುದೇ ಒಂದು do not show ಯಾಕಂದ್ರೆ ಡಾಮಿನೆಂಟ್ ಜೀನ್ ಅಂತ ಒಂದು ಜೀನ್ ಸಫಿಷಿಯಂಟ್ ಎಕ್ಸ್ಪ್ರೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಎಲ್ಲಾ ಜನರೇಷನ್ ಗೆ ಆ ಫಿನೋಟೈಪ್ ಎಕ್ಸ್ಪ್ರೆಷನ್ ಕಂಡು ಬಂದಿದೆ ಅದಕ್ಕೆ do not show skip generation ಯಾವುದೇ ಸ್ಕಿಪ್ ಜನರೇಷನ್ ಇಲ್ಲ ಇಲ್ಲಿ ಎಲ್ಲಾ ಜನರೇಷನ್ಗೂ ಇಲ್ಲಿ ಅಫೆಕ್ಟ್ ಆಗಿದೆ ಇಲ್ಲಿ ಅಫೆಕ್ಟ್ ಆಗಿದೆ ಇಲ್ಲಿ ಥರ್ಡ್ ಜನರೇಷನ್ this is second generation the first generation ಎಲ್ಲಾ ಜನರೇಷನ್ ಗೆ ಕಂಡು ಬಂದಿದೆ and here both the male and females are equally affected ನೋಡಿ both ಮೇಲ್ ಅಷ್ಟೇ ಬರುತ್ತೆ ಅಂತ ಇಲ್ಲ ಮೇಲ್ಗೂ ಮತ್ತೆ ಬರುತ್ತೆ ನೋಡಿ ಇಲ್ಲಿ this is called circle ಅಂದ್ರೆ this is female ಸ್ಕ್ವೇರ್ ಅಂದ್ರೆ ಮೇಲ್ ಇಲ್ಲಿ ಫೀಮೇಲ್ ನೋಡಿ ಫೀಮೇಲ್ ಇಲ್ಲಿ ನೋಡಿ ಮೇಲ್ ಸ್ಕ್ವೇರ್ ಮೇಲ್ ಬರುತ್ತೆ ಇಲ್ಲಿ ಮತ್ತೆ ಫೀಮೇಲ್ ಬರುತ್ತೆ ಇಲ್ಲಿ ಬರೋ ನೆಕ್ಸ್ಟ್ ಫೀಮೇಲ್ ಬರುತ್ತೆ ಮೇಲ್ಸ್ ಫೀಮೇಲ್ಸ್ ಅಂತ ಏನು ಡಿಸ್ಟಿಂಗ್ವಿಶ್ ಮಾಡಕ್ಕೆ ಎಲ್ಲ ಬರುತ್ತೆ ಯಾರು ಆಟೋಸೋಮಲ್ ಡಾಮಿನೆಂಟ್ ಜೀನ್ ಆಟೋಸೋಮಲ್ ಡಾಮಿನೆಂಟ್ ಜೀನ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಸಾರ್ಡರ್ ಆಗಿದೆ ಮೇಲ್ಸ್ ಗೂ ಫೀಮೇಲ್ಸ್ ಗೆ ಈಕ್ವಲಿ ಬರುತ್ತೆ ಮೇಲ್ಸ್ ಅಂಡ್ ಫೀಮೇಲ್ಸ್ ಆರ್ ಇದು ನಾವು ಕ್ಯಾರೆಕ್ಟರ್ ನೋಡಬೇಕು ಇದು ಆಟೋಸೋಮಲ್ ಡಾಮಿನೆಂಟ್ ಅಂದ್ರೆ ಇದು ಮೇಲ್ಸ್ ಫೀಮೇಲ್ಸ್ ಈಕ್ವಲಿ ಅಫೆಕ್ಟ್ ಆಗಬೇಕು ಎಲ್ಲಾ ಜನರೇಷನ್ ಗೂ ಇರುತ್ತೆ ಕ್ಯಾರೆಕ್ಟರ್ ಅನ್ನೋದು ಮತ್ತೆ ಅಫೆಕ್ಟೆಡ್ ಇಂಡಿವಿಜುವಲ್ ಇದ್ರೆ ಮಕ್ಕಳಿಗೆ ಇದ್ರೆ ಅಫೆಕ್ಟೆಡ್ ಪೇರೆಂಟ್ಸ್ ಅಲ್ಲಿ ಒಬ್ಬರಿಗೆ ಇನ್ಫೆಕ್ಟ್ ಆಗಲೇಬೇಕು ಒಬ್ಬರಿಗೆ ಇನ್ಫೆಕ್ಷನ್ ಇರೋದಕ್ಕೆ ಒಬ್ಬರಿಗೆ ಏನಾರ ಡಿಸಾರ್ಡರ್ ಇದ್ರೆ ಪೇರೆಂಟ್ಸ್ ಅಲ್ಲಿ ಒಬ್ಬರಿಗೆ ಇರಲೇಬೇಕು ಮಕ್ಕಳಲ್ಲಿ ಹಾಗಾಗಿ ಮೇಲ್ ಅಂಡ್ ಫೀಮೇಲ್ಸ್ ಆರ್ ಈಕ್ವಲಿ ಅಫೆಕ್ಟೆಡ್ ಎಲ್ಲರಿಗೂ ಅಫೆಕ್ಟ್ ಆಗಿದೆ ಆಮೇಲೆ ಇದರಲ್ಲಿ ಮುಖ್ಯವಾಗಿ ಇಟ್ಸ್ ಕಂಟ್ರೋಲ್ಡ್ ಬೈ ಯಾವ ಜೀನ್ ಅಂತ ಹೇಳಿದ್ರೆ ಡಾಮಿನೆಂಟ್ ಜೀನ್ ಇದು ನೆಕ್ಸ್ಟ್ ದಿಸ್ ಕಂಟ್ರೋಲ್ಡ್ ಬೈ ಯಾವ ಜೀನ್ ಬೈ ಡಾಮಿನೆಂಟ್ ಜೀನ್ ಕಂಟ್ರೋಲ್ ಮಾಡ್ತಿದೆ ಈ ಒಂದು ಕ್ಯಾರೆಕ್ಟರ್ ಡಾಮಿನೆಂಟ್ ಜೀನ್ ಅನ್ನೋದು ಆಮೇಲೆ ಇಲ್ಲಿ ಟೂ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಫಾರ್ ಎಕ್ಸಾಂಪಲ್ ನೋಡಿ ಎರಡು ಪೇರೆಂಟ್ಸ್ ಗಳಿಗೆ ಎಫೆಕ್ಟ್ ಇಲ್ಲ ಇಬ್ಬರಿಗೂ ಇಲ್ಲ ಇವ್ರ ಫ್ಯಾಮಿಲಿಯಲ್ಲಿ ಇವರಿಬ್ಬರು ಪೇರೆಂಟ್ಸ್ ಮಗ ಒಬ್ಬ ಇದ್ದಾನೆ ನೋಡಿ ಗಂಡು ಒಬ್ಬರಿ ಅವನ ಮ್ಯಾರೇಜ್ ಆಗಿದೆ ನನಗೇನು ತೊಂದರೆ ಇಲ್ಲ ಅವನ ಮ್ಯಾರೇಜ್ ಆದಾಗ ಅವ್ರ ಮಕ್ಕಳಿಗೆ ಯಾರಿಗಿಲ್ಲ ಸರಿ ಟೂ ಅನ್ಅಫೆಕ್ಟೆಡ್ ಪೇರೆಂಟ್ ಡು ನಾಟ್ ಹ್ಯಾವ್ ಎ affected children two unaffected parents what call them as having a only having unaffected parents are affected ಆದರೆ ಮಕ್ಕಳಿಗೆ ಇರಲ್ಲ ಮಕ್ಕಳಿಗೆ ಐತಂದ್ರೆ ಪೇರೆಂಟ್ಸ್ ಮಕ್ಕಳಿಗೆ ಇರಲೇಬೇಕು ಅಂತ ಕೇಳಿ two unaffected parents do not have a affected children only have a unaffected ಈ affect ಇಲ್ಲದ್ರೆ ಮತ್ತೆ ಅದು ಕರೆಕ್ಟ್ ನೋಡಿ ಇದು ಇದರ ಮುಖ್ಯವಾದ ಕ್ಯಾರೆಕ್ಟರ್ two ಏನಾಗಿದೆ two unaffected parent only are unaffected
unaffected children. Unaffected offspring of children. ನೋಡಿ ಯಾಕೆಂದ್ರೆ ಟು ಅನ್ಅಫೆಕ್ಟೆಡ್ ಇಬ್ಬರಿ ಪೇರೆಂಟ್ಸ್ ಇಲ್ಲ ಇಲ್ಲಿ ಇವರಿಬ್ರು ಪೇರೆಂಟ್ ಇವ್ರ ಮಕ್ಕಳು ಇವರು ಅಂಡ್ ಓನ್ಲಿ ಅನ್ಅಫೆಕ್ಟೆಡ್ ಚಿಲ್ಡ್ರನ್ ಇವ್ರಿಗೆ ಯಾರಿಗೆ ಅಫೆಕ್ಟ್ ಇಲ್ಲ ಒಬ್ರಿಗೆ ಇದೆ ಅಂದ್ರೆ ಪೇರೆಂಟ್ಸ್ ಎಲ್ಲ ಒಬ್ರಿಗೆ ಇರಲೇಬೇಕು ಇವ್ರ ನೋಡಿ ಮಕ್ಕಳು ಯಾರಿಲ್ಲ ತಂದೆ ತಾಯಿಗಳಿಗೆ ಇಲ್ಲ ಅದು ಒಂದು ಅದರ ಕ್ಯಾರೆಕ್ಟರ್ ಆಫ್ ದಿಸ್ ಅಂದ್ರೆ ಇಲ್ಲಿ ಫೈರ್ ನಾಟ್ ಯಾವುದೇ ಜನರೇಷನ್ ಸ್ಕಿಪ್ ಆಗಿದೆ ಇಲ್ಲಿ ಒಬ್ರಿಗೆ ಇದೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಒಬ್ರಿಗೆ ಬರೋದು ಇದ್ರ ನೆಕ್ಸ್ಟ್ ಜನರೇಷನ್ ಇವರು ಥರ್ಡ್ ಜನರೇಷನ್ ಒಬ್ರಿಗೆ ಬರೋದು ಇದನ್ನ ನೋಡಿ ಟ್ರೇಸ್ ಮಾಡಕ್ಕೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಒಂದು ಡಾಮಿನೆಂಟ್ ಜೀನ್ ಇವರಿಗೆ ಇದೆ ಅಂದ್ರೆ ಡಾಮಿನೆಂಟ್ ಜೀನ್ ರೆಸ್ಪಾನ್ಸಿಬಲ್ ಆಗಿದೆ ನೋಡಿ ಒಂದು ಕ್ಯಾಪಿಟಲ್ ಡಿ ಇದೆ ಒಂದು ಸ್ಮಾಲ್ ಎ ಒಂದು ಡಾಮಿನೆಂಟ್ ಜೀನ್ ಇದ್ರೂ ಸಹ ಇದು ಎಕ್ಸ್ಪ್ರೆಸ್ ಆಗುತ್ತೆ ಯಾಕಂದ್ರೆ ಈ ಡಾಮಿನೆಂಟ್ ಜೀನ್ ಇದು ರೆಸ್ಪಾನ್ಸಿಬಲ್ ಫಾರ್ ದಿ ಕ್ಯಾರೆಕ್ಟರ್ ಫಾರ್ ಎಕ್ಸಾಂಪಲ್ ಇದು ಉದಾಹರಣೆ ಕೊಡ್ಬೇಕಾದ್ರೆ ನಾವು ಮೆಡಿಕಲ್ ಟೈಮ್ ಪಾಲಿಡಾಕ್ಟೈಲ್ ಪೆರಡುಗಳು ಬಹಳ ಅಂತ ಅದು ಡಾಮಿನೆಂಟ್ ಜೀನ್ ರೆಸ್ಪಾನ್ಸಿಬಲ್ ಇನ್ನೊಂದು ರೋಲಿಂಗ್ ಆಫ್ ಟಂಗ್ ಇದಕ್ಕೆ ಎಕ್ಸಾಂಪಲ್ ಕೊಡಿ ಡಾಮಿನೆಂಟ್ ಆಟೋಸೋಮಲ್ ಟ್ರೈಟ್ ರೋಲಿಂಗ್ ಆಫ್ ಟಂಗ್ ಕೆಲವು ನಾಲಿಗೆ ಸಿಗ್ತದೆ ಈ ಒಳಗಡೆ ಸಿಗ್ತದೆ ಆ ಒಂದು ಕ್ಯಾರೆಕ್ಟರ್ಗಳು ನೋಡಿದಾಗ ನಾವು ಅದಕ್ಕೆ ಯಾವ ರೆಸ್ಪಾನ್ಸಿಬಲ್ ಡಾಮಿನೆಂಟ್ ಜೀನ್ ರೆಸ್ಪಾನ್ಸಿಬಲ್ ನೋಡಿ ಈಗ ಇವರಲ್ಲಿ ಇದೆ ಈ ಕ್ಯಾರೆಕ್ಟರ್ ಈಗ ರೋಲಿಂಗ್ ಅದರ ಟಂಗ್ ಅನ್ಕೊಳ್ಳಿ 5 ಬೆರಳಿಗಿಂತ ಹೆಚ್ಚಿನ ಬೆರಳಿದೆ ಅಂತ ಕಂಡೀಷನ್ ಇಲ್ಲಿ ಒಬ್ಬರಿಗಿದೆ ಅಂದ್ರೆ ಇವರಲ್ಲಿ ಒಂದು ಡಾಮಿನೆಂಟ್ ಜೀನ್ ಇರಲೇಬೇಕು ಡಾಮಿನೆಂಟ್ ಟ್ರೈಟ್ ಇದು ಒಂದು ಡಾಮಿನೆಂಟ್ ಅಂದ್ರೆ ಇಲ್ಲಿ ನೋಡಿ ಒಂದಿದ್ರೆ ಏನಫ್ ಟು ಎಕ್ಸ್ಪ್ರೆಸ್ ಇವ್ರು ಇಲ್ಲ ಅಂದ್ರೆ ಇಲ್ಲಿ ಎರಡರಲ್ಲಿ ಇಬ್ಬರಿಗೆ ಇರಬೇಕು ರೆಸಸ್ ಯಾರಲ್ಲಿ ಇರಬೇಕು ನೋಡಿ ಎರಡು ಸ್ಮಾಲ್ ಮಾಲೇಸ್ ಇಲ್ಲಿ ಎರಡು ಕ್ಯಾಪಿಟಲ್ ಎ ಇರಬಹುದು ಮತ್ತು ಒಂದು ಕ್ಯಾಪಿಟಲ್ ಎ ಇದೆ ಎನಫ್ ಟು ಎಕ್ಸ್ಪ್ರೆಸ್ ಇದೆ ಅಂದ್ರೆ 1% ಆಕ್ಚುಲಿ ಒಂದೇ ಎಕ್ಸ್ಪ್ರೆಸ್ ನೋಡಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಕೆಲವರು ಇಲ್ಲೇ ಇಲ್ಲ ಎ ಬರ್ತವೆ ಎ ಬರ್ತದೆ ಇನ್ನೊಂದು ಎ ಬೇಕಂತ ಕೊಡಬೇಕು ಹಂಗಾಗಿ ಇಲ್ಲಿ ಹೆಟರೋಜೈಗಸ್ ಕಂಡೀಷನ್ ತೋರಿಸ್ತೀವಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂದ್ರೆ ಒಂದಿದ್ರೆ ಎನಫ್ ಟು ಎಕ್ಸ್ಪ್ರೆಸ್ ದಿ ಕ್ಯಾರೆಕ್ಟರ್ ಒಬ್ಬರಿಗೆ ಬರುತ್ತೆ ನೆಕ್ಸ್ಟ್ ನೋಡಿ ಇವರಿಬ್ಬರಲ್ಲಿ ನೆಕ್ಸ್ಟ್ ಒಬ್ಬರಿಗೆ ಬಂದಾಗ ಎ ಸೇರ್ಕೊಳ್ಬಹುದು ಇಲ್ಲಿ ನೋಡಿ ಇಲ್ಲ ಇವರಲ್ಲಿ ಎ ಮತ್ತೆ ಸ್ಮಾಲ್ ಎ ಸೇರ್ಕೊಂಡಾಗ ನಾವು ಒಬ್ಬರಿಗೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಎ ಇವರಿಗೆ ಇಲ್ಲ ಇದರಲ್ಲಿ ಎ ಸೇರ್ಕೋಬಹುದು ಇಲ್ಲ ನೆಕ್ಸ್ಟ್ ಇಲ್ಲಿ ಒಬ್ಬರಿಗೆ ಬರುತ್ತೆ ಅಂದ್ರೆ ಒಬ್ಬರಿಗೆ ಕ್ಯಾಪಿಟಲ್ ಎ ಇದು ಜೊತೆಗೆ ಮಿಕ್ಸ್ ಅಪ್ ಆಗಿರುತ್ತೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಎರಡು ಸ್ಮಾಲ್ ಎ ನೋಡಿ ಇಲ್ಲ ಅಂದ್ರೆ ಡಾಮಿನೆಂಟ್ ಜೀನ್ ಒಂದಿದ್ರೂ ಸಹ ಎಕ್ಸ್ಪ್ರೆಸ್ ಆಗ್ತದೆ ಹಾಗಾಗಿ ಯಾರಿಗಿಲ್ಲ ಅನ್ನೋದ್ರ ನಾವು ರಿಸೆಸಿವ್ ಅಲ್ಲೇ ತೋರಿಸಬೇಕು ಡಾಕ್ಟರ್ ಡಾಮಿನೆಂಟ್ ಜೀನ್ ಇಸ್ ಎಕ್ಸ್ಪ್ರೆಸ್ ಓನ್ಲಿ ಇಟ್ಸ್ one allele is sufficient to express the character in case the dominant gene according to law of dominance single allele is sufficient to express the character double is express capital A one the idru sa express agutte the dominant gene is can suppress the recessive character ಈ ನಾರ್ಮಲ್ ಇರೋದನ್ನ recessive ತೋರಿಸ್ತೀನಿ small a ಒಬ್ಬರಲ್ಲಿ ಇದೆ ಅಂದ್ರೆ ನಾನು ಡಾಮಿನೆಂಟ್ allele ತೋರಿಸ್ತೀನಿ ಓಕೆ ನೋಡಿ ನೆಕ್ಸ್ಟ್ ಇಲ್ಲಿ ಇಬ್ಬರಿಗೂ ಇಲ್ಲ ನೋಡಿ ಇವರಿಗೆ ಇಲ್ಲ ಇವರು ಮ್ಯಾರೇಜ್ ಆಗಿರುತ್ತೆ ಫೀಮೇಲ್ ಗೆ ಅವರಿಗೆ ಇಲ್ಲ ನಾವು recessive allele ಇರಬೇಕಾದ್ರೆ ನೋಡಿ ಸ್ಮಾಲ್ ಎ ಎಲ್ಲರೂ ಸ್ಮಾಲ್ ಏನೇ ಬರೋದು ಇಬ್ಬರಿಗೆ ಇಲ್ಲಿ ಎ ಇರೋದು ನೆಕ್ಸ್ಟ್ ಜನರೇಷನ್ ಎಲ್ಲ ಏನೇ ಬರೋದಿಲ್ಲ ಯಾರಿಗೆ ಅಫೆಕ್ಟ್ ಆಗಿದೆ ಅಂದ್ರೆ ಅನ್ಅಫೆಕ್ಟೆಡ್ ಚಿಲ್ಡ್ರನ್ಸ್ ಇಲ್ಲ ಅಂದ್ರೆ ಮತ್ತೆ ಇವರಿಗಿಲ್ಲ ಯಾವ್ದು ರೆಸೆಸಿವ್ ಜೀನ್ಸ್ ಇರ್ತಾವಂತ ಅರ್ಥ ಇವರಿಗೆ ಇಲ್ಲ ಇವರಿಗೆ ರೆಸೆಸಿವ್ ಜೀನ್ಸ್ ಇರ್ತಾವ ಒಬ್ಬರಿಗೆ ಇದೆ ಅಂದ್ರೆ ಇನ್ನೊಬ್ಬ ಒಂದು ಜನರೇಷನ್ ಆದ್ರೆ ಒಬ್ಬ ಇಂಡಿವಿಜುವಲ್ ಇದೆ ಅಂದ್ರೆ ಅವ್ರ ಪೇರೆಂಟ್ಸ್ ಒಬ್ಬರಿಗೆ ಇರಲೇಬೇಕು ನೋಡಿ ಇಲ್ಲಿ ಬರೀ ನೋಡಿ ಇವರಿಗೆ ಇದೆ ಇಲ್ಲಿ ಫೀಮೇಲ್ ಇದೆ ಮೇಲ್ಸ್ ಇಲ್ಲ ಹಾಗಾಗಿ ಈ ಜನರೇಷನ್ ನೋಡಿ ಒಬ್ಬರಿಗೆ ಇಬ್ಬರಿಗೆ ಇಲ್ಲ ಇನ್ನೊಬ್ಬರಿಗೆ ಇರಲೇಬೇಕು ಅಂದ್ರೆ ಒಬ್ಬರಿಗೆ ಇದೆ ಅಂದ್ರೆ ಪೇರೆಂಟ್ಸ್ ಒನ್ ಆಫ್ ದಿ ಇಂಡಿವಿಜುವಲ್ ಅಫೆಕ್ಟೆಡ್ ಅಂದ್ರೆ ಪೇರೆಂಟ್ಸ್ ಅಟ್ಲೀಸ್ಟ್ ಒನ್ ಆಫ್ ದಿ ಪೇರೆಂಟ್ಸ್ ವಿಲ್ ಬಿ ಅಫೆಕ್ಟೆಡ್ ಇಲ್ಲಿ ಬರ್ತೀವಿ ನಾವು ಕರೆಕ್ಟ್ ವರ್ಡ್ಸ್ ಅಫೆಕ್ಟೆಡ್ ಇಂಡಿವಿಜುವಲ್ ಮಸ್ಟ್ ಹ್ಯಾವ್ ಅಫೆಕ್ಟೆಡ್ ಇಂಡಿವಿಜುವಲ್ ಒಬ್ಬರಾದ್ರೂ ಅಫೆಕ್ಟೆಡ್ ಬೇಕಂತ ನೋಡಿ ಫಿನೋಟೈಪ್ ಅಗೇನ್ ಎವರಿ ಜನರೇಷನ್ ಎಲ್ಲಾ ಜನರೇಷನ್ ಕಂಡು ಬಂದಿದೆ ಬ್ಲಡ್ ಶೋಸ್ ವಿತ್ ಜನರೇಷನ್ ಈ ಜನರೇಷನ್ ಎಲ್ಲ ಬಿಟ್ಟತ ಇಲ್ಲ ಈ ಜನರೇಷನ್ ಎಲ್ಲ ಬಿಟ್ಟದ ಒಬ್ಬರಿಗೆ ಬಂದ ಬ್ಲಡ್ ಶೋಸ್ ವಿತ್ ಜನರೇಷನ್ ಮೋರ್ ಮೇಲ್ಸ್ ಟು ಫೀಮೇಲ್ಸ್ ಇಬ್ಬರಿಗೆ ಬರ್ತದೆ ಮೇಲ್ಸ್ ಗೆ ಬರೋದು ಕೆಲವು ಜನರೇಷನ್ ನೋಡಿ ಫೀಮೇಲ್ಸ್ ಬರೋದು ಇಲ್ಲ ಫೀಮೇಲ್ ಮೇಲ್ಸ್ ಫೀಮೇಲ್ ಅಂತ ಏನು ಭೇದ ಭಾವ ಇಲ್ಲ ಡಾಮಿನೆಂಟ್ ಜೀನ್ ಬರಬೇಕು ಇಟ್ ಇಸ್ ಎ ಕಂಟ್ರೋಲ್ ಬೈ ಎ ಡಾಮಿನೆಂಟ್ ಜೀನ್ ಯಾರು ಕಂಟ್ರೋಲ್ ಮಾಡಿದೆ ಡಾಮಿನೆಂಟ್ ಜೀನ್ ಕಂಟ್ರೋಲ್ ಮಾಡಿದೆ ಹಾಗಾಗಿ ಟು ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಮಾತ್ರ ಅನ್ಅಫೆಕ್ಟೆಡ್ ಚಿಲ್ಡ್ರನ್ ಇದು ಇವೆಲ್ಲ ಈ ಕ್ಯಾರೆಕ್ಟರ್ಗಳು ನೆನಪಿಟ್ಕೊಂಡ್ರೆ ಇಟ್ಸ್ ಆಟೋಸೋಮಲ್ ಡಾಮಿನೆಂಟ್ ಇರಬೇಕಂದ್ರೆ ಒಬ್ಬ ಇಂಡಿವಿಜುವಲ್ ಇದೆ ಅಂದ್ರೆ ಪೇರೆಂಟ್ಸ್ ಒಬ್ಬರಿಗೆ ಇರಬೇಕಪ್ಪ ಎಲ್ಲಾ ಜನರೇಷನ್ ಅಲ್ಲಿ ಕಂಡು ಬರುತ್ತೆ ಅಂತ ನೋಡ್ಬೇಕು ಎಲ್ಲಾ ಜನರೇಷನ್ ಅಲ್ಲಿ ಇದೆ ಒಬ್ಬರಿಗೆ ಪೇರೆಂಟ್ ಒಬ್ಬರಿಗೆ ಚಿಲ್ಡ್ರನ್ ಇದೆ ಪೇರೆಂಟ್ಸ್ ಒಬ್ಬರಿಗೆ ಐತೆ ಮೇಲ್ಸ್ ಫಿಮೇಲ್ಸ್ ಎಲ್ಲ ಈಕ್ವಲಿ ಎಲ್ಲರಿಗೂ ಅಫೆಕ್ಟ್ ಆಗಿದೆ ಯಾವುದೇ ಜನರೇಷನ್ ಸ್ಕಿಪ್ ಆಗಿಲ್ಲ ಇಂತ ನೋಡ್ಕೊಂಡು ವಿ ಕ್ಯಾನ್ ಸೇ ಇಟ್ಸ್ ಆಟೋಸೋಮಲ್ ಡಾಮಿನೆಂಟ್ ಟ್ರೈಟ್ ಅಂತ ನಾವು ಪತ್ತೆ ಡಾಮಿನೆಂಟ್ ಜೀನ್ ರೆಸ್ಪಾನ್ಸಿಬಲ್ ಆಗಿರುವಂತದ್ದು ಇದು ಓಕೆ ಇದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಹೇಳ್ಕೊಳ್ಳಿ
is called as polydactyl condition. ಅನೇಕ ಬೆರಳಿರುವಂಥದ್ದು dactyl condition, polydactyl. ಇನ್ನೊಂದು ರೋಲಿಂಗ್ ಆಫ್ ಟಂಗ್. ಇದು ನಾಲಿಗೆಯನ್ನು ಒಳಗಾಗ್ತದೆ. ಅದು ಕ್ಯಾರೆಕ್ಟರ್ ರೆಸ್ಪಾನ್ಸ್ ಅನ್ನೋದು ರೋಲಿಂಗ್ ಆಫ್ ಟಂಗ್. ಇದನ್ನ ಎಕ್ಸಾಂಪಲ್ ಫಾರ್ what it calls as autosomal dominant trait. ನೀವು autosomal dominant recessive ಇವನ್ನೆಲ್ಲ ಕೊಟ್ಟರೆ ಒಂದು ಚಾರ್ಟ್ ಕೊಟ್ಟು ಎಕ್ಸಾಂಪಲ್ ಸಿಇಟಿ ಅಲ್ಲಿ ಇದು autosomal dominant whether is a autosomal recessive or sex linked ಕಡೆ ಕೊಡ್ತಾನ ಚಾಯ್ಸ್. ನೀವು ಯಾವುದು ಡಿಸೈಡ್ ದಿಸ್ ಇಸ್ ನಾಟ್. ನೀವೆಲ್ಲ ಕ್ಯಾರೆಕ್ಟರ್ಗಳನ್ನ ಗಣನೆಗೆ ತಗೊಂಡು ನೀವು ಯಾಕೆ ರಿಮೆಂಬರ್. ಎಲ್ಲಾ ಜನರೇಷನ್ ಇದೆ, ಪೇರೆಂಟ್ಸ್ ಚಿಲ್ಡ್ರನ್ಸ್ ಒಬ್ಬರು ಇದೆ, ಪೇರೆಂಟ್ಸ್ ಒಬ್ಬರು ಇರುತ್ತೆ, ನೀವು ಯಾವುದೇ ಸ್ಕಿಪ್ ಜನರೇಷನ್ ಇಲ್ಲ, ಎಲ್ಲ ಅಫೆಕ್ಟ್ ಆಗಿದೆ ಅಂದ್ರೆ ಈಗ ಇನ್ನೊಂದು ಟೂ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇಲ್ಲ ಅಂದ್ರೆ ಮಕ್ಕಳಿಗೆ ಇರಲ್ಲ ಅನ್ನೋದು. ಯಾಕಂದ್ರೆ ಎಸ್ಎಸ್ ಜೀನ್ಸ್ ಇರ್ತಾವ ಮಕ್ಕಳಿಗೆ ಬರಲ್ಲ. ಇದನ್ನ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ತಿದ್ರೆ ಆಟೋಸೋಮಲ್ ಡಾಮಿನೆನ್ಸ್. ನಾವು ಲೆಟ್ ಪಾಸ್ ಅಂತ ಹೇಳ್ಕೊಂಡ್ರೆ ಆಟೋಸೋಮಲ್ ರಿಸೆಸಿವ್ ಟೈಪ್ ನೋಡಿ. ಇದು ಯಾಕೆ ಡಾಮಿನೆಂಟ್ ಯಾಕೆ ರೆಸೆಸಿವ್ ಅಂದ್ರೆ ಏನು ಯಾಕೆ ಹೇಳ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ಇಂಥ ಕಂಡೀಷನ್ ಅನ್ಅಫೆಕ್ಟೆಡ್ ಇಲ್ಲಿ ಇಬ್ಬರಿಗೆ ಇಲ್ಲ. ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇಲ್ಲ ಅಂದ್ರೆ ಮಕ್ಕಳಿಗೆ ಬಂದ್ರು. ನಾವು ನೋಡಿ ಪೇರೆಂಟ್ಸ್ ಇಲ್ಲ ಅಂದ್ರೆ ಮಕ್ಕಳಿಗೆ ಇರಲ್ಲ. ಇಲ್ಲಿ ಪೇರೆಂಟ್ಸ್ ಇಲ್ಲ ಮಕ್ಕಳಿಗೆ ಬರುತ್ತೆ. ಪೇರೆಂಟ್ಸ್ ಇಲ್ಲ ಅಂದ್ರೆ ಮಕ್ಕಳಿಗೆ ಬರುತ್ತೆ ಅಂದ್ರೆ ಇದು ರಿಸೆಸಿವ್ ಜೀನ್. ಹೆಟರೋಜೈಗಸ್ ಆಗಿರೋದಾದ್ರೆ ರಿಸೆಸಿವ್ ಜೀನ್ ರೆಸ್ಪಾನ್ಸಿಬಲ್ ಅದಲ್ಲ. ರಿಸೆಸಿವ್ ಜೀನ್ ಕಾರಣ ಆಗಬೇಕು. ರಿಸೆಸಿವ್ ಜೀನ್ ಸಪ್ರೆಸ್ ಆಗಿದೆ ಹಾಗಾಗಿ ಕಾಣ್ತಿಲ್ಲ ಈ ಜನರೇಷನ್. ಆದ್ರೆ ಯಾವ ಟೈಮಲ್ಲಿ ಇದೆ ಬರೇ ರಿಸೆಸಿವ್ ಜೀನ್ ಅಲೆಕ್ಸ್ ಕೂಡ್ಕೊಂಡಾಗ ಮತ್ತೆ ನೆಕ್ಸ್ಟ್ ಜನರೇಷನ್ ಬರಕ್ಕೆ ಸಾಧ್ಯತೆ ಇದೆ. ಹಂಗಾಗಿ ಬಿಡಿಕೊಳ್ಳದೆ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇದ್ರೂ ಅಫೆಕ್ಟೆಡ್ ಚಿಲ್ಡ್ರನ್ಸ್. ಇಲ್ಲಿ ಅನ್ಅಫೆಕ್ಟೆಡ್ ಇದ್ರೆ ಚಿಲ್ಡ್ರನ್ಸ್ ಆಲ್ಸೋ ಅನ್ಅಫೆಕ್ಟೆಡ್. ಇಲ್ಲಿ ಅನ್ಅಫೆಕ್ಟೆಡ್ ಚಿಲ್ಡ್ರನ್ ಅನ್ಅಫೆಕ್ಟೆಡ್ ಆಗಿದೆ ಪೇರೆಂಟ್ಸ್. ಚಿಲ್ಡ್ರನ್ಸ್ ಕೆನ್ ಹ್ಯಾವ್ ಅಫೆಕ್ಟೆಡ್ ಇರಬಹುದು. ಯಾಕಂದ್ರೆ ರಿಸೆಸಿವ್ ಜೀನ್ ಬರ್ಬೇಕಾದ್ರೆ ಎರಡು ಸ್ಮಾಲ್ ಕಂಡೀಷನ್ ಇದ್ದ ಮಾತ್ರ ಬರುತ್ತೆ ರಿಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ರಿಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ ಕ್ಯಾಪಿಟಲ್ ಎ ಒಂದು ಇದ್ರೂ ಎಕ್ಸ್ಪ್ರೆಸ್ ಆಗಲ್ಲ ರಿಸೆಸಿವ್ ಜೀನ್ ಇದು. ಇದು ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗ್ತದೆ ಅಂದ್ರೆ ಈ ತರ ಕಂಡೀಷನ್ ಅವ್ರಿಗೆ ಅಫೆಕ್ಟ್ ಆಗೋದು ಗೊತ್ತಾಗಲ್ಲ. ಯಾಕಂದ್ರೆ ಇದು ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗಿದೆ ನೋಡಿ. ಇದರಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಇದೆ, ಕ್ಯಾಪಿಟಲ್ ಎ ಸ್ಮಾಲ್ ಇದೆ, ಹಾಗಾಗಿ ಅವ್ರಿಗೆ ಕಾಣ್ತದೆ ನಮಗೆ. ನೆಕ್ಸ್ಟ್ ಜನರೇಷನ್ ಕಂಡುಬಂದಂತೆ ಯಾಕೆ ಅಂದ್ರೆ ಇದರಲ್ಲಿ ಸ್ಮಾಲ್ ಎ ಇದರಲ್ಲಿ ಕೆಲಸರಿ ಕನ್ನಡದಲ್ಲಿ ಈ ಸ್ಮಾಲ್ ಎ ಕೂತ್ಕೊಂಡಾಗ ಅಂತ ಈ ತರ ಬರೋ ಸಾಧ್ಯತೆ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ರೆಸೆಸಿವ್ ಜೀನ್ ನೋಡ್ಬೇಕು. ಇದನ್ನ ಕ್ಯಾರೆಕ್ಟರ್ ನೋಡ್ಕೊಳ್ಬೇಕು. ರೆಸೆಸಿವ್ ಟ್ರೈಟ್ ಅಂತ ನೋಡ್ಬೇಕು. ಅಲ್ಲಿ ಪೇರೆಂಟ್ಸ್ ಗಳ ಮಕ್ಕಳಿಗೆ ಬಂದ್ಬಿಡುತ್ತೆ ಅದನ್ನ ನೋಡ್ಬೇಕು. ಅದಕ್ಕೆ ಅದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಬಿಟ್ಕೋಬೇಕು. ಆಟೋಸೋಮಲ್ ರೆಸೆಸಿವ್ ಟ್ರೈಟ್ ಅಂದಾಗ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಕ್ಯಾನ್ ಹ್ಯಾವ್ ಅಫೆಕ್ಟೆಡ್ ಸ್ಟ್ರಿಂಗ್. ಇದು ಮುಖ್ಯವಾದಂತ ಕ್ಯಾರೆಕ್ಟರ್. ಇದನ್ನ ರಿಸೆಸಿವ್ ಅಂತ ಕಂಡುಹಿಡಿಬೇಕಂದ್ರೆ ನಾವು ಮುಖ್ಯವಾಗಿ ಏನ್ ನೋಡ್ಬೇಕು, ತಂದೆ ತಾಯಿಗಳಿಗಿಲ್ಲ ಮಕ್ಕಳಲ್ಲಿದೆ. ತಂದೆ ತಾಯಿಗಳು ಯಾಕಿಲ್ಲ ಅಂದ್ರೆ ಹೆಟರೋಜೈಗಸ್ ಕಂಡೀಷನ್ ಇರ್ಬೋದು, ಒಂದು ಕ್ಯಾಪಿಟಲ್ ಎ ಇರ್ಬೋದು ಅವ್ರ ಹತ್ರ. ಹಂಗಾಗಿ ಅದು ಎಕ್ಸ್ಪ್ರೆಸ್ ಆಗ್ಬಿಟ್ಟಿಲ್ಲ. ರೆಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಿಲ್ಲ ಕ್ಯಾಪಿಟಲ್ ಎ ಇರ್ಬೋದು. ಅದಕ್ಕೆ ಇದು ಒಂದು ರೀತಿ ಆಟೋಸೋಮಲ್ ರೆಸೆಸಿವ್ ಕ್ಯಾರೆಕ್ಟರ್ ಅಂದ್ರೆ ಅನ್ಅಫೆಕ್ಟೆಡ್ ಅಫೆಕ್ಟ್ ಆಗಿಲ್ಲ. ಯಾರಿಗೆ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇಲ್ಲ. ಅನ್ಅಫೆಕ್ಟೆಡ್ ಪೇರೆಂಟ್ ಯಾವ ಅಫೆಕ್ಟೆಡ್ ಆಫ್ಸ್ಪ್ರಿಂಗ್ಸ್ ಯಾಕೆ ಒಬ್ಬರಿಗೆ ಬಂದಿಲ್ಲ ಆಫ್ಸ್ಪ್ರಿಂಗ್ಸ್. ಇದು ಮುಖ್ಯವಾದಂತ ಕ್ಯಾರೆಕ್ಟರ್. ತಂದೆ ತಾಯಿಗಳೆಲ್ಲ ಮಕ್ಕಳಲ್ಲಿ ಒಬ್ಬರಿಗಿದೆಯಪ್ಪ ಅಂದ್ರೆ ಅದು ರೆಸೆಸಿವ್ ಜೀನ್ ರೆಸ್ಪಾನ್ಸ್ಗಳು. ಆಮೇಲೆ ಇಲ್ಲಿ ಈ ಶೋ ಇಲ್ಲಿ ಏನಾಗುತ್ತೆ ನೋಡಿ, ಈ ಜನರೇಷನ್ ಇಲ್ಲ, ಈ ಜನರೇಷನ್ ನೋಡಿ, ಇಲ್ಲಿ ಸ್ಕಿಪ್ ಜನರೇಷನ್ ತೋರಿಸುತ್ತೆ. ಇಟ್ ಶೋ ಸೆಕೆಂಡ್ ಕ್ಯಾರೆಕ್ಟರ್ ಇಟ್ ಶೋ ಇಲ್ಲಿ ನಾಟ್ ಶೋ ಇಲ್ಲಿ ಸ್ಕಿಪ್ ಆಗ್ತಿರಲಿಲ್ಲ. ಎಲ್ಲ ಜನರೇಷನ್ ಕಂಡು ಇಟ್ ಶೋ ಸ್ಕಿಪ್ ಜನರೇಷನ್. ಇಟ್ ಶೋ ಸ್ಕಿಪ್ ಜನರೇಷನ್. ಇಟ್ ಶೋ ಸ್ಕಿಪ್ ಜನರೇಷನ್ ಇನ್ಹೆರಿಟೆನ್ಸ್ ನ ತೋರಿಸ್ತದೆ. ಇಟ್ ಶೋ ಸ್ಕಿಪ್ ಜನರೇಷನ್ ಇನ್ಹೆರಿಟೆನ್ಸ್. ರೈಟ್ ಮೇಕ್ ಸ್ಕಿಪ್ ಜನರೇಷನ್. ಇಟ್ ಶೋ ಸ್ಕಿಪ್ ಜನರೇಷನ್ ಇನ್ಹೆರಿಟೆನ್ಸ್. ಆಮೇಲೆ ಇದು ಕಂಟ್ರೋಲ್ ಮಾಡೋದು ಯಾವುದು? ಇಟ್ ಈಸ್ ಕಂಟ್ರೋಲ್ಡ್ ಬೈ ರೆಸೆಸಿವ್ ಜೀನ್. ಇದು ರೆಸೆಸಿವ್ ಜೀನ್ ಯಾವ ಕಂಡೀಷನ್ ಇರುತ್ತೆ ಅಂದ್ರೆ ನಿನ್ನೆ ಟ್ರಯಡ್ ಇಸ್ ಕಂಟ್ರೋಲ್ಡ್ ಬೈ ಟ್ರಯಡ್ ಇಸ್ ಕಂಟ್ರೋಲ್ಡ್ ಬೈ ಯಾವ್ದು ಕ್ಯಾರೆಕ್ಟರ್ ಇದೊಂದು ಕ್ಯಾರೆಕ್ಟರ್ ಕಂಟ್ರೋಲ್ ಮಾಡೋದು. ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಯಾವುದು ರೆಸೆಸಿವ್ ಜೀನ್. ಯಾವ ಕಂಡೀಷನ್? ವೆರಿ ಮುಖ್ಯವಾದದ್ದು ಹೋಮೋಜೈಗಸ್ ಕಂಡೀಷನ್. ನೋಡಿ ಹೋಮೋಜೈಗಸ್ ಕಂಡೀಷನ್ ಇದ್ರೆ ಮಾತ್ರ ಇದು ನೋಡಿ
ಸ್ಮಾಲ್ ಎ ಇದ್ರೆ ಸ್ಮಾಲ್ ಎ ಇದ್ದಾಗ ಮಾತ್ರ ಇದು ಕಂಡು ಬರುತ್ತೆ, ಅದರ್ವೈಸ್ ಇಟ್ ನಾಟ್ ವಿಸಿಬಲ್ ಅಂತ ಇಲ್ಲಿ ಕಾಣೋದಿಲ್ಲ ಅಂತ. because image is small a it's in capital A ಬರುತ್ತೆ, because capital is called small a ಬರುತ್ತೆ, small a ಇಲ್ಲಿ ನೋಡಿ ఇప్పుడు ಸ್ಮಾಲ್ a ಇದ್ದಾಗ ಮಾತ್ರ ಕಾಣುತ್ತೆ, ಸ್ಮಾಲ್ a ಇದ್ದಾಗ ಮಾತ್ರ ಎಕ್ಸ್ಪ್ರೆಸ್ ಆಗಿದೆ. ಹಂಗಾಗಿ ಕ್ಯಾರೆಕ್ಟರ್ಸ್ ಕಂಟ್ರೋಲ್ ಬೈ ರೆಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಂದ್ರೆ ಹೋಮೋಜೈಗಸ್ ಇರಬೇಕು. ರೆಸೆಸಿವ್ ಜೀನ್ ಸ್ಮಾಲ್ a ಎಕ್ಸ್ಪ್ರೆಸ್ ಆದಾಗ ಎರಡು ಸ್ಮಾಲ್ a ಮಾತ್ರ ಇದು ಕ್ಯಾರೆಕ್ಟರ್ ಬರುತ್ತೆ. one capital A ಇದ್ರೆ ರೆಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಕ್ಕೆ ಡಾಮಿನೆಂಟ್ ಜೀನ್ ಸಪ್ರೆಸ್ ಮಾಡುತ್ತೆ. ಹಂಗಾಗಿ ಇಸ್ ಕಂಟ್ರೋಲ್ ಬೈ ರೆಸೆಸಿವ್ ಜೀನ್ ಯಾವ ಕಂಡೀಷನ್ ಇರಬೇಕು, ಇದು ಹೋಮೋಜೈಗಸ್ ಕಂಡೀಷನ್ ಆಗಿ ಇರಬೇಕು. ಇದು ಮುಖ್ಯವಾಗಿ ಅನ್ನ ಪೇರೆಂಟ್ಸ್ ಇದ್ರೂ ನೆಕ್ಸ್ಟ್ ಜನರೇಷನ್ ಬರುತ್ತೆ. ಹಂಗಾಗಿ ಪೇರೆಂಟ್ಸ್ ಅಲ್ಲಿ ಒಂದು ಜನರೇಷನ್ ಸ್ಕಿಪ್ ಆಗಿದೆ, ಓಕೆ ಇಟ್ ಶೋಸ್ ಸ್ಕಿಪ್ ಜನರೇಷನ್. ಇಟ್ ಇಸ್ ಕಂಟ್ರೋಲ್ ಬೈ ಯಾವ ಜೀನ್ ಕಂಟ್ರೋಲ್ ಮಾಡ್ತಾರೆ, ರೆಸೆಸಿವ್ ಜೀನ್ ಆಗಿರೋದ್ರಿಂದ ಇದು ರೆಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಬೇಕಾದ್ರೆ ಎರಡು ಹೋಮೋಜೈಗಸ್ ಇರಬೇಕು. ಸ್ಮಾಲ್ ಎ ಇದ್ದಾಗ ಕಂಡುಬಂದಿದೆ, ಸ್ಮಾಲ್ ಎ ಇದ್ದಾಗ ಕಂಡುಬಂದಿದೆ, ಸ್ಮಾಲ್ ಎ ಎಲ್ಲೆಲ್ಲಿ ಕ್ಯಾಪಿಟಲ್ ಇದೆ ಅಲ್ಲಿ ಕಂಡು ನೋಡಿ, ಕ್ಯಾಪಿಟಲ್ ಸಪ್ರೆಸ್ ಮಾಡ್ತೇವೆ, ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ ಅಲ್ಲಿಲ್ಲ. ಆಮೇಲೆ ಇದು ಬೋತ್ ಮೇಲ್ ಅಂಡ್ ಫೀಮೇಲ್ಸ್ ಆರ್ ಈಕ್ವಲ್. ಇಲ್ಲಿ ಸಹ ಮೇಲ್ಸ್ ಫೀಮೇಲ್ಸ್ ಅಂತ ಏನಿಲ್ಲ, ಆ ಡಾಮಿನೆಂಟ್ ಜೀನ್ ಆಗಿದೆ. ಇದು ಆಟೋಸೋಮಲ್ ಆಗಿರೋದ್ರಿಂದ ಸೆಕ್ಸ್ ಕ್ರೋಮೋಸೋಮ್ ಪಾತ್ರ ಇಲ್ಲ ನೋಡಿ, ಇಲ್ಲಿ ನಾವು ಪಾತ್ರ ಇರಲಿಲ್ಲ ಯಾಕಂದ್ರೆ ಆಟೋಸೋಮಲ್ ರೆಸೆಸಿವ್ ಜೀನ್ ಇದು ಆಟೋಸೋಮಲ್ ಅಂತ ಹೇಳಿ ಸೆಕ್ಸ್ ಲಿಂಕ್ ಅಂತ ಹೇಳಿದಾಗ ಮೇಲ್ಸ್ ಬರ್ಬೋದು, ಫೀಮೇಲ್ಸ್ ಮೇಲ್ಸ್ ಅಲ್ಲಿ ಅಷ್ಟೇ ಫೀಮೇಲ್ಸ್ ಇರಲ್ಲ ಅಂತ ಕೇಳಿದ್ರೆ ಅದು ಸೆಕ್ಸ್ ಲಿಂಕ್. ಅದೇ ವೈ ಲಿಂಕ್ ಅದೇ ಎಕ್ಸ್ ಲಿಂಕ್ ಅಂತ ಗೊತ್ತಾಗುತ್ತೆ. ಅವಾಗ ಇಲ್ಲಿ ಮೇಲ್ಸ್ ಫೀಮೇಲ್ಸ್ ಎರಡು ಇದೆ ಅಂದ್ರೆ ನೆನ್ಪಿಟ್ಕೊಂಡ್ರೆ ಆಟೋಸೋಮಲ್. ಮೇಲ್ ಫೀಮೇಲ್ ಇಬ್ಬರಿಗಿದೆ ಅಂದ್ರೆ ಆಟೋಸೋಮಲ್. ಒಂದು ಜನರೇಷನ್ ಎಲ್ಲ ಸ್ಕಿಪ್ ಆಗಿತ್ತು ರೆಸೆಸಿವ್, ಎಲ್ಲ ಜನರೇಷನ್ ಇದೆ ಅದು ಡಾಮಿನೆಂಟ್. ಅರ್ಥ ಎಕ್ಸ್ಪ್ಲೇನ್. ಇಲ್ಲಿ ಒಂದು ಜನರೇಷನ್ ಸ್ಕಿಪ್ ಆಗಿದೆ, ಇದು ಹಂಗಾಗಿ ಇದು ರೆಸೆಸಿವ್ ಜೀನ್ ಆಗಿದೆ. ಮೇಲ್ಸ್ ಫೀಮೇಲ್ಸ್ ಎರಡು ಇದೆ ಅಂದ್ರೆ ಇದು ಆಟೋಸೋಮಲ್ ಅಂತ ನೆನಪಿಡಬೇಕು. ಯಾಕಂದ್ರೆ ಕ್ರೋಮೋಸೋಮ್ ಆಗಿದ್ರೆ ನಾವು ಡಿಸೈಡ್ ಮಾಡ್ತೀವಿ ಬೋತ್ ಸ್ಕಿಪ್ ಜನರೇಷನ್ ಇದ್ರೆ ರೆಸೆಸಿವ್ ಅಂತ ಹೇಳ್ಬೋದು, ಸ್ಕಿಪ್ ಇಲ್ಲ ಅಂದ್ರೆ ಅದು ಡಾಮಿನೆಂಟ್ ಜೀನ್. ಸ್ಕಿಪ್ ಇದೆ ಅಂದ್ರೆ ರೆಸೆಸಿವ್ ಜೀನ್ ರೆಸ್ಪಾನ್ಸಿಬಲ್. ಸ್ಕಿಪ್ ಜನರೇಷನ್ ಇಲ್ಲಿ ತೋರಿಸ್ತಿಲ್ಲ, ಈ ಕಡೆ ಇಲ್ಲಿ ತೋರಿಸ್ತಾ ಇದ್ರೆ ಸ್ಕಿಪ್ ಜನರೇಷನ್ ರೆಸೆಸಿವ್ ಜೀನ್. ಇಲ್ಲಿ ಬೋತ್ ಮೇಲ್ ಅಂಡ್ ಫೀಮೇಲ್ಸ್ are shows this character, shows are both male and females are equally affected. ಇದು equally affected. ಈ ಪ್ರತಿಕರಣ ನೋಡಿದ್ರೆ both males and females are equally affected ಅಂದ್ರೆ ಈ ರೇಷಿಯೋ ನೋಡಿದ್ರೆ 3:1 ರೇಷಿಯೋ ಬಿಟ್ವೀನ್ affected and normal. ಇಲ್ಲಿ affected ಗೂ ನಾರ್ಮಲ್ ಗೆ ನೋಡಿದಾಗ ಏನಾಗುತ್ತೆ ನೋಡಿ, ಮೀನ್ಸ್ ನಾರ್ಮಲ್ ಅಂಡ್ affected ನೋಡಿದಾಗ ನೋಡಿ ನಾರ್ಮಲ್ 3 ಇದ್ರೆ affected 1% ಅಂದ್ರೆ ನೋಡಿ 1 2 3 4 ಅದನ್ನ ನಾರ್ಮಲ್ ಇರುತ್ತೆ. 1 2 3 4 ನೋಡಿ ನಾರ್ಮಲ್ 1 2 3 4 5 6 7 ಜನ ಇದೆ. affected only 1 2 3 ಮೂರು ಜನ. ಹಾಗೆ 3:1 ರೇಷಿಯೋ ಇದು ಕಳೆದಿದೆ. 3:1 ರೇಷಿಯೋ ಇಸ್ obtained between normal and affected. ಇಲ್ಲಿ ಯಾವ ರೇಷಿಯೋ ಸಿಗುತ್ತೆ ಅಂದ್ರೆ 3:1 ರೇಷಿಯೋ obtain ಸಿಗುತ್ತೆ. ಇಲ್ಲಿ ಯಾರ ಮಧ್ಯೆ ಹೋಲಿಸಿದಾಗ ಯಾರು ನಾರ್ಮಲ್ ಇರೋದು ಮತ್ತೆ ಅಫೆಕ್ಟೆಡ್ ಹೋಲಿಸಿದಾಗ ನಾರ್ಮಲ್ ಅಂಡ್ ಅಫೆಕ್ಟೆಡ್ ಇರೋದು ಎಷ್ಟು ಜನಕ್ಕೆ ಬರುತ್ತೆ ಅಂದ್ರೆ 3 ಜನ. 4 ಜನ ಇದ್ರೆ 4ರಲ್ಲಿ ಒಬ್ಬರಿಗೆ ಬರುತ್ತೆ, 3 ಜನಕ್ಕೆ ಬರಲ್ಲ. 3:1 ರೇಷಿಯೋ ಸಿಗುತ್ತೆ. ಅಂಡ್ ಅಪಿಯರೆನ್ಸ್ ಆಫ್ ಅಫೆಕ್ಟೆಡ್ ಚಿಲ್ಡ್ರನ್ ಬರಬೇಕಂದ್ರೆ ಅಂಡ್ ವಿತ್ ನಾರ್ಮಲ್ ಪೇರೆಂಟ್ಸ್ affected children ಬರುತ್ತೆ, ನಾರ್ಮಲ್ ಪೇರೆಂಟ್ಸ್ ಇದ್ರೂ ಬರುತ್ತೆ ಅಂತ ಹೇಳಿ ಫಸ್ಟ್ affected parents are affected offspring ಇರುತ್ತೆ. and usually all children of affected parents are also affected. all children of affected parents ಎಲ್ಲಾ ಮಕ್ಕಳಿಗೂ ಅಫೆಕ್ಟ್ ಮಾಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಕಿಸ್ತೆ all affected parents what you call them as all children of affected parents also affected. parents affected ಮಕ್ಕಳಿಗೆ ಬಂದೇ ಬರುತ್ತೆ, affected parents ಗೆ ಮಕ್ಕಳಿಗೆ ಬರುತ್ತೆ ನೋಡಿ. ಒಂದು affected ಇದ್ರೂ ಕೆಲಸ ಬರುತ್ತಿಲ್ಲ, ಅದು ಒಂದು ಎರಡು affect ಇದ್ರೂ ಮಕ್ಕಳಿಗೆ ಬರುತ್ತೆ. ಹಿಂಗಾಗಿ ಒಂದು ಮುಖ್ಯವಾದ ಕಾರಣ ಆಟೋಸೋಮಲ್ ರೆಸೆಸಿವ್ ಅಂತ ಅಂದ್ರೆ ಒಂದು ಜನರೇಷನ್ ಸ್ಕಿಪ್ ಆಗಿರ್ಬೇಕು. ಮೋಸ್ಟ್ ಫೀಮೇಲ್ಸ್ ಮೇಲ್ಸ್ ಬರ್ತದ್ರೆ ಆಟೋಸೋಮಲ್ ಸ್ಕಿಪ್ ಆಗಿತ್ತು ಅಂದ್ರೆ ಅದು ಮೇಲ್ಸ್ ಫೀಮೇಲ್ಸ್ ಇದ್ರೆ ಆಟೋಸೋಮಲ್ ಅನ್ಕೊಂಡ್ಬಿಡ್ರಿ, ಇಬ್ರಿಗೆ ಬರತ್ತಂದ್ರೆ ಅದು ಸ್ಕಿಪ್ ಆಗಿತ್ತು ಅಂದ್ರೆ ಅದನ್ನ ರೆಸೆಸಿವ್, ಸ್ಕಿಪ್ ಆಗಲ್ಲ ಅಂದ್ರೆ ಅದನ್ನ ಡಾಮಿನೆಂಟ್ ಜೀನ್ ರೆಸ್ಪಾನ್ಸಿಬಲ್. ಯಾಕಂದ್ರೆ ಸ್ಕಿಪ್ ಯಾಕೆ ಸಾಧ್ಯ ಅಂದ್ರೆ ಹೆಟರೋಸೆಕ್ಸ್ ಕಂಡೀಷನ್ ಇದೆ ಸ್ಕಿಪ್ ಆಗಲ್ಲ. ಓಕೆ, ಹಂಗಾಗಿ ಇದು ಕಾಲ್ಡ್ ಆಟೋಸೋಮಲ್ ರೆಸೆಸಿವ್ ಜೀನ್ ಪೆಡಿಗ್ರಿ.
ಇದನ್ನ ನಾವು ಉದಾಹರಣೆ ಕೊಡ್ಬೇಕಂದ್ರೆ ಇದಕ್ಕೆ ಅನೇಕ ಡಿಸಾರ್ಡರ್ ಇದಾವೆ. ಆಲ್ಬಿನಿಸಮ್, ವೈಟ್ ಕಲರ್ ಅಂತ ಬಾಳ ವೈಟಿಶ್ ಸ್ಕಿನ್ ಕಲರ್, ಆಲ್ಬಿನಿಸಮ್ ಅಂತ. ಆಮೇಲೆ ನೋಡಿ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಅಲ್ಲಿ ಹಿಮೋಗ್ಲೋಬಿನ್ ಬಿಕೇಮ್ ಸಿಕಲ್ ಶೇಪ್ ಆಗೋದು. ಆಟೋಸೋಮಲ್ ಜೀನ್ ರೆಸ್ಪಾನ್ಸಿಬಲ್ ಅಂದ್ರೆ ಹಿಮೋಗ್ಲೋಬಿನ್ ಬಿಕೇಮ್ ಹಿಮೋಗ್ಲೋಬಿನ್ ಡಿಫೆಕ್ಟ್ ಹಿಮೋಗ್ಲೋಬಿನ್ ತಯಾರಾಗಿ ಹಿಮೋಗ್ಲೋಬಿನ್ ಬಿಕೇಮ್ ಸಿಕಲ್ ಸೆಲ್ ಶೇಪ್ ಆಗ್ಬಿಡುತ್ತೆ. ಅದು ಆಟೋಸೋಮಲ್ ರೆಸೆಸಿವ್ ಜೀನ್ ರೆಸ್ಪಾನ್ಸಿಬಲ್. ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಬಾಡಿ ಸೆಲ್ಸ್ ಅಲ್ಲಿ ಸಂಬಂಧಪಟ್ಟಿದ್ದಲ್ವಾ, ಅದು ಸಿಕಲ್ ಸೆಲ್ ಅನಿಮಿಯಾ ಇಸ್ ಎಕ್ಸಾಂಪಲ್ ಆಟೋಸೋಮಲ್ ರೆಸೆಸಿವ್. ಹೀಗೆ ಇವನ್ನ ನೋಡ್ಕೊಂಡು ನೀವು can write this called the autosomal recessive or it is autosomal dominant gene. If it is autosomal dominant, it's called autosomal recessive triad responsible for this. The gene is responsible for that triad. Now, this is regarding what the pedigree and pedigree analysis and what the symbols are using for the represent the pedigree. Now, we represent what we have to study. Here, you can see now it is called the genetic disorders. These genetic disorders are ಅನೇಕ genetic disorders ಇವೆ. ಅವು ಯಾವ್ದಾದ್ರು ಚೇಂಜ್ ಜೀನ್ ಅಥವಾ ಸೀಕ್ವೆನ್ಸ್ ಅಂದ್ರೆ ನ್ಯೂಕ್ಲಿಯಸ್ ಚೇಂಜ್ ಆಗುತ್ತೆ. ಕ್ರೋಮೋಸೋಮಲ್ ನಂಬರ್ ಅಲ್ಲಿ ಏನು ವ್ಯತ್ಯಾಸ ಆಗ್ಬೋದು. ಜೀನ್ ಡಿಸಾರ್ಡರ್ ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಈ ಜೀನ್ ಡಿಸಾರ್ಡರ್ಸ್ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ನಾವೇನ್ ಕರಿತೀವಲ್ಲ, ಅದು ಮೇನ್ಲಿ ಯಾಕಾಗುತ್ತೆ ಡ್ಯೂ ಟು ದಿ ಚೇಂಜ್ ಇನ್ ದಿ ಜೀನ್ ಲೆವೆಲ್ ಅಥವಾ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೈಡ್ಸ್ ಅಲ್ಲಿ ವ್ಯತ್ಯಾಸ ಆಗೋದ್ರಿಂದ ಆಗ್ಬೋದು. ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಈ ಜೆನೆಟಿಕ್ ಡಿಸಾರ್ಡರ್ಸ್ ಅಥವಾ ಜೀನ್ ಡಿಸಾರ್ಡರ್ಸ್ ಅಲ್ಲಿ ಅನೇಕ ತರ ಇದಾವೆ. ಜೀನ್ ಡಿಸಾರ್ಡರ್ಸ್ ಮೇಲೆ ಹೊಡಿಕೊಳ್ತೇನೆ ಚೇಂಜ್ ಇನ್ ದಿ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೈಡ್ಸ್. ಇಲ್ಲಿ ನಾವು ಇದೊಂದು ಬ್ರಾಂಚ್ ಇದೆ. ಬ್ರಾಂಚ್ ಡೀಲ್ಸ್ ವಿತ್ ಜೆನೆಟಿಕ್ ಡಿಸಾರ್ಡರ್ ಸ್ಟಡಿ ಮಾಡುವಂಥದ್ದು ಹ್ಯೂಮನ್ ಜೆನೆಟಿಕ್ಸ್, ವೇರ್ ದೇ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಇನ್ಹೆರಿಟೆನ್ಸ್ ಆಫ್ ಈ ಒಂದು ಕ್ಯಾರೆಕ್ಟರ್ ಆಫ್ ಹ್ಯೂಮನ್ಸ್ ಹೆಂಗ್ ಪಾಸ್ ಆಗ್ತದೆ, ಯಾವ ಒಂದು ಜೆನೆಟಿಕ್ ಡಿಸಾರ್ಡರ್ ಹೆಂಗ್ ಪಾಸ್ ಆಗ್ತದೆ ಸ್ಟಡಿ ಮಾಡೋದೇ ಹ್ಯೂಮನ್ ಜೆನೆಟಿಕ್ಸ್. ಅಲ್ಲಿ ಜೆನೆಟಿಕ್ಸ್ ಡಿಸಾರ್ಡರ್ಸ್ ನಾವು ಬ್ರಾಡ್ಲಿ ಕ್ಲಾಸಿಫೈ ಮಾಡ್ತೀವಿ ಅಂತ ಮೆಂಡಿಲಿಯನ್ ಡಿಸಾರ್ಡರ್ಸ್ ಅಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. Mendelian disorder is mainly due to what called change in the gene. The nuclear change in the DNA of a gene. In the DNA of a gene, the nuclear sequence of a gene. Nuclear sequence of a genes ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದು alternation, the mutation in a single gene. Okay, gene disorder or Mendelian disorder. And another condition is chromosomal disorder. The change in the number of chromosomes is the disorder. They are called chromosomal disorders. Let me study about what are the gene disorders and with their examples, and also what is called as the chromosomal disorders and their examples. Now, next class let me study about those things. Today let me study about what is the pedigree, what is pedigree analysis. The pedigree analysis na significance is we can trace the genetic disorders in a family. We can trace the inheritance of a particular trait in a family. Thereby we can ಯಾವ ಜನರೇಷನ್ ಇದೆ, what is the type of disorder, what is the autosomal ಅಥವಾ recessive gene ಅಂತ responsible for that and we can find out and we can correct that by using the modern genetics na use ಮಾಡ್ಕೊಂಡು we can make a replacement of a defective gene by healthy genes na replace ಮಾಡಬಹುದು. ಅದನ್ನ study significance is trace the particular disorder in a family, thereby we can make correction of the disorder. What is the significance of the pedigree? What is the pedigree analysis of the analysis of a inheritance of a particular trait in several generations in a family is called the pedigree analysis. It is the strongest tool in tracing the particular disorders in a particular family. ಮಾಡಲಿಕ್ಕೆ ನಾವು ಉಪಯೋಗಿಸ್ತೀವಿ. The types ಅಲ್ಲಿ ನಾವು studied about what called autosomal dominant and what is autosomal recessive trait disorders. ನಾವು pedigree analysis ಅಂದ್ರೆ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ತೋರಿಸ್ತೀವಿ. With this, I complete this concept. Let me start with a new concept in the next class.